ಓಂ ಶಾಂತಿ. ಮುರಳಿ ದಿನಾಂಕ 7/4/2025. ಇಂದಿನ ಮುರಳಿಯ ಮಹಾವಾಕ್ಯಗಳು. ಶಿವ ಭಗವಾನ್ ವಾಚ್. मीठे बच्चे, सबसे अच्छा दैवी गुण है शांत रहना, अधिक आवाज़ में न आना, मीठा बोलना. तुम बच्चे अभी टॉकी से मूवी से साइलेंस में जाते हो, इसलिए अधिक आवाज़ में न आओ. ಮಧುರ ಮಕ್ಕಳೇ, ಎಲ್ಲಕ್ಕಿಂತ ಬಹಳ ಉತ್ತಮ ದೈವಿ ಗುಣ ಆಗಿದೆ ಶಾಂತವಾಗಿರೋದು. ಹೆಚ್ಚಿಗೆ ಮಾತನಾಡದೆ, ಶಬ್ದದಲ್ಲಿ ಬರದೇ ಇರುವುದು, ಮಧುರವಾಗಿ ಮಾತನಾಡುವುದು. ತಾವು ಈಗ ಮಕ್ಕಳು ಟಾಕಿಯಿಂದ ಮೂವಿ ಮಾತನಾಡುವುದರಿಂದ ತಾವು ಮೂವಿ ಸೇ ಸೈಲೆನ್ಸ್ ಮೇ ಜಾತೆ ಹೋ. ಈಗ ತಾವು ಮೂವಿಯಿಂದ, ಆ್ಯಕ್ಟಿವಿಟಿಯಿಂದ ಸೈಲೆನ್ಸ್ನಲ್ಲಿ ಹೋಗ್ತೀರಿ. ಅದಕ್ಕಾಗಿ ಹೆಚ್ಚು ಶಬ್ದದಲ್ಲಿ ಬರಬಾರದು. ಬಾಬಾ ಇವತ್ತು ಮುಖ್ಯ ಮೀಠೆ ಬಚ್ಚೆ ಮೇನ್ ಸಾರದಲ್ಲಿ ಇದನ್ನು ತಿಳಿಸ್ತಾ ಇದ್ದಾರೆ. ಬಹಳ ಅತ್ಯುತ್ತಮವಾದ ದೈವಿ ಗುಣ ಅಂತಂದರೆ ಶಾಂತವಾಗಿರೋದು, ಹೆಚ್ಚು ಮಾತನಾಡದೇ ಇರುವುದು, ಸ್ವಲ್ಪ ಮಾತನಾಡಿದರೂ ಕೂಡ ಬಹಳ ಮಧುರವಾಗಿ ಮಾತನಾಡುವುದು. ಇದು ಕ್ಯಾರೆಕ್ಟರ್ ಬಗ್ಗೆ ಬಾಬಾ ಹೇಳ್ತಿದ್ದಾರೆ. ಅಂದರೆ ನಮ್ಮ ಕ್ಯಾರೆಕ್ಟರ್ನಲ್ಲಿ ಭಾಳಷ್ಟು ಶಾಂತಿಯಲ್ಲಿ ಕುತ್ಕೊಳ್ಳುವಂತಹ ಅಭ್ಯಾಸ, ಮತ್ತು ಅವಶ್ಯಕತೆ ಇದ್ದರೂ ಕೂಡ ಬಹಳ ಕಡಿಮೆ ಮಾತುಗಳನ್ನು ಆಡಬೇಕು, ಶಬ್ದಗಳ ಬಳಕೆ ಮಾಡಬೇಕು, ಅದು ಮಧುರವಾಗಿ ಮಾತನಾಡಬೇಕು ಅಂತಾರೆ. ಯಾಕೆಂದರೆ ಈಗ ತಾವು ಮಕ್ಕಳು ಮಾತನಾಡುವುದರಿಂದ ಅವ್ಯಕ್ತದ ಕಡೆಗೆ, ಇಶಾರೆ ಕಡೆಗೆ ಹೋಗ್ತಾ ಇದ್ದೀರಿ. ಆ ಇಶಾರೆನೂ ಕೂಡ ಖತಮ್ ಆಗಿ ಒಂದಿನ ಕಂಪ್ಲೀಟ್ ಸೈಲೆನ್ಸ್ ಕಡೆಗೆ ಹೋಗಬೇಕಾಗಿದೆ. ಸಂಪೂರ್ಣ ಸೈಲೆನ್ಸ್ಗೆ ಹೋಗಬೇಕು ಅಂತಂದರೆ ಬಾಬಾ ಹೇಳ್ತಾರೆ ಹೆಚ್ಚು ಮಾತಿನಲ್ಲಿ ಬರಬಾರ್ದು. ಅಂದರೆ ವಟ 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 ಏನಾದರೂ ಒಂದು ಹೇಳೋದು, ಏನಾದರೂ ಒಂದು ಎಲ್ಲಿದರೆ ತೆಗೆಯೋದು, ಏನರೇ ಮಾಡೋದು, ಅಥವಾ ಯಾರದರೆ ಮಾತುಗಳನ್ನು ಕೇಳೋದು, ಇದರಿಂದ ಹೊರಗೆ ಬರಬೇಕು ಅಂತಾರೆ ಬಾಬಾ ಕ್ಯಾರೆಕ್ಟರ್ ಒಳಗೆ. ಯಾಕೆಂದರೆ ನಮ್ಮ ಮೂಲ ಉದ್ದೇಶ, ನಮ್ಮ ಮೂಲ ಗುರಿಯಾಗಿದೆ ಸೈಲೆನ್ಸ್, ಅರ್ಥಾತ್ ಬಾಪ್ ಸಮಾನ್ ಮೂಲ ಸ್ಥಿತಿಗೆ ಮರಳೋದಾಗಿದೆ. ಅದಕ್ಕಾಗಿ ಭಲೆ ಶಾಂತಿ ಇರೋದು ಅಂದರೆ ಕಡಿಮೆ ಶಬ್ದದಲ್ಲಿ ಬರೋದು, ಅಥವಾ ಸುಮ್ಮನೆ ಕೂತ್ಕೊಳ್ಳೋದು, ಹೆಚ್ಚು ರಿಯಾಕ್ಟ್ ಮಾಡದೇ ಇರೋದು ನಮ್ಮ ಕ್ಯಾರೆಕ್ಟರ್ನಲ್ಲಿ. ಆದರೆ ಇದು ಕೂಡ ಟೆಂಪ್ರರಿ ಆಗಿದೆ. ನಿಜವಾಗಿಯೂ ಈಗ ನಾವು ಶಬ್ದ, ಯಾವುದೇ ಥರದ ಮಾತುಗಳು ಅಥವಾ ನಮ್ಮ ಕ್ಯಾರೆಕ್ಟರ್ ಇದೆಲ್ಲದರಿಂದ ಬುದ್ಧಿಯಿಂದ ಡಿಟ್ಯಾಚ್ ಆಗಿ ನಮ್ಮ ಮೂಲ ಆತ್ಮಸ್ಥಿತಿಯಲ್ಲಿ ಅಥವಾ ನಿರಾಕಾರ ಸ್ವರೂಪದ ಎಷ್ಟು ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವೋ, ನಿರಾಕಾರಿ ಸ್ಥಿತಿಯಿಂದ ನಾವು ಬಾಪ್ ಸಮಾನ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಮಹತ್ವ ಕೊಡ್ತಾರೆ. ನಾವು ಆ ನಿರಾಕಾರಿ ಸ್ಟೇಜ್ವರೆಗೆ ನಿರಂತರ ಸ್ಥಿತಿ ಮಾಡ್ಕೋಬೇಕು ಮತ್ತು ಬಾಪ್ ಸಮಾನ ಸ್ಥಿತಿಯನ್ನು ಮುಟ್ಟಬೇಕು ಅಂತಂದರೆ ನಮಗೆ ಬಾಹ್ಯ ಕ್ಯಾರೆಕ್ಟರ್ನಲ್ಲಿಯೂ ಕೂಡ ಹೆಚ್ಚು ಮಾತನಾಡುವ ಇಂಟ್ರೆಸ್ಟಿಂದ, ಹೆಚ್ಚು ಜನರೊಂದಿಗೆ ಬೆರೆಯೋದಾಗಲಿ, ಅಥವಾ ಯಾವುದೇ ಶಬ್ದಗಳ ಅಂದರೆ ಶಬ್ದಗಳ ನೆನಪು ಒಂದಿದೆ, ಶಬ್ದಗಳನ್ನು ಬಾಯಿಂದ ಮಾತಾಡೋದು ಇನ್ನೊಂದಿದೆ. ಸುಮ್ಮನೆ ಕೂತ್ಕೊಂಡ್ರೂ ಕೂಡ ಅನೇಕ ಮಾತುಗಳನ್ನು, ಡ್ರಾಮಾದ ಸ್ಮೃತಿಗಳನ್ನು ನೆನಪು ಮಾಡ್ಕೊಳ್ಳೋದು. ಇದರಿಂದಲೂ ಕೂಡ ಬಾಬಾ ಮುಕ್ತ ಆಗಬೇಕು ಅಂತಾರೆ. ಯಾಕಂದರೆ ಡ್ರಾಮಾದಿಂದ ಡಿಟ್ಯಾಚ್ ಆಗದೆ, ನಮ್ಮ ಕ್ಯಾರೆಕ್ಟರ್ನ ಎಲ್ಲ ರೀತಿಯ ನೆನಪುಗಳಿಂದ, ಆಗಿ ಹೋದ ಘಟನೆಗಳ ಸ್ಮೃತಿಯಿಂದ ಡಿಟ್ಯಾಚ್ ಆಗದೆ, ನನ್ನನ್ನು ರೋಲಿಂದ ಬೇರೆ ಮಾಡಿಕೊಳ್ಳದೆ, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗದೆ, ನಾವು ಸೈಲೆನ್ಸ್ ಸ್ಟೇಜ್ ಏನಿದೆ, ಮೂಲ ಸ್ಟೇಜ್, ಅದರ ಅನುಭೂತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ನಮಗೆ ಹೇಳ್ತಾರೆ, ಮಕ್ಕಳೇ ಮಾತು ಕೂಡ ತಮ್ಮದು ಬಹಳ ಕಡಿಮೆ ಇರಬೇಕು ಅಂತ. ಪ್ರಶ್ನೆ: किस मुख्य धारणा के आधार से सर्व दैवी गुण स्वतः आते जाएंगे? ಯಾವ ಒಂದು ಮುಖ್ಯ ಧಾರಣೆಯಿಂದ, ಆ ಧಾರಣೆಯ ಆಧಾರದಿಂದ ಸರ್ವ ದೈವಿ ಗುಣಗಳು ಸ್ವತಃ ಬರ್ತವೆ. ಅಂದರೆ ಒಂದು ಮುಖ್ಯ ಧಾರಣ ಇದೆ. ಮುಖ್ಯ ಧಾರಣೆಯನ್ನು ಒಂದು ವೇಳೆ ನಾವು ಬಾಬಾರವರ ಈ ಒಂದು ಆದೇಶವನ್ನು ಪಾಲಿಸಿದ್ದೇ ಆದರೆ, ಜೀವನದಲ್ಲಿ ಧರಿಸಿದ್ದೇ ಆದರೆ, ಬಾಕಿ ಏನೆಲ್ಲ ದೇವತಾ ಆಗೋದಕ್ಕಾಗಿ ನಮ್ಮ ಜೀವನ
ಉನ್ನತ ಮಾಡ್ಕೊಳ್ಳಿಕ್ಕೆ, ಪುರುಷೋತ್ತಮರಾಗಲಿಕ್ಕೆ ಯಾವೆಲ್ಲ ಗುಣಗಳು ಬೇಕು ಅವು ತಾನಾಗಿಯೇ ಬರ್ತವೆ. ಅಂಥ ಯಾವ ಧಾರಣೆ ಇದೆ? ಬಾಬಾ ಹೇಳ್ತಾರೆ, ಉತ್ತರ ಮುಖ್ಯ ಹೇ ಪವಿತ್ರತಾ ಕಿ ಧಾರಣಾ. ದೇವತಾಯೇ ಪವಿತ್ರ ಹೇ, ಇಸಿಲಿಯೇ ಉನ್ಮೆ ದೈವಿ ಗುಣ ಹೇ. ದೇವತೆಗಳ ಹತ್ರ ದೈವಿ ಗುಣ ಯಾಕಿವೆ ಅಂತಂದರೆ ದೇವತೆಗಳು ಪವಿತ್ರ ಇದ್ದಾರೆ, ಅದಕ್ಕಾಗಿ ಪವಿತ್ರತೆಯೇ ಮುಖ್ಯ ಧಾರಣ ಆಗಿದೆ ಅಂತಾರೆ ಬಾಬಾ. ಇಸ್ ದುನಿಯಾ ಮೇ ಕೋಯಿ ಮೇ ಬಿ ದೈವಿ ಗುಣ ನಹಿ ಹೋ ಸಕ್ತೆ. ಈ ಜಗತ್ತಿನಲ್ಲಿ ಯಾರಲ್ಲಿಯೂ ಕೂಡ ದೈವಿ ಗುಣ ಇಲ್ಲ ಅಂತಾರೆ ಬಾಬಾ. ಯಾಕೆಂದರೆ ದೈವಿ ಗುಣಗಳು ಬರುವುದೇ ಪವಿತ್ರತೆಯ ಧಾರಣೆಯಿಂದ. ತುಮ್ ರಾಯಲ್ ಬಚ್ಚೆ ಅಭಿ ದೈವಿ ಗುಣ ಧಾರಣ ಕರ್ ರಹೆ ಹೋ. ರಾಯಲ್ ಮಕ್ಕಳು ಅಂತ ಯಾರಿಗಂತಾರೆ ಬಾಬಾ? ರಾಯಲ್ ನಾಲೆಜ್ನ ಸ್ವರೂಪಿದ್ದಾರೆ ಅಂಥವರೇ ರಾಯಲ್ ಮಕ್ಕಳು. ರಾಯಲ್ ಮಕ್ಕಳೊಳಗನೆ ದೈವಿ ಗುಣ ಧಾರಣೆ ಆಗ್ತವೆ. ರಾಯಲ್ ಮಕ್ಕಳು ಅಂದರೆ ತಮ್ಮ ಸಂಪೂರ್ಣ ಪವಿತ್ರ ಸ್ವರೂಪದಲ್ಲಿರುವಂಥವರು, ನಾಲೆಜ್ ಸ್ವರೂಪದಲ್ಲಿರುವಂಥ ಮಕ್ಕಳು ರಾಯಲ್ ಮಕ್ಕಳು ದೈವಿ ಗುಣಗಳ ಧಾರಣೆಯನ್ನು ಮಾಡ್ಕೊಳ್ತಿದ್ದೀರಿ ಅಂತಾರೆ ಬಾಬಾ. ಬಾಬಾ ಇವತ್ತು ಹೇಳ್ತಾರೆ, ಅನೇಕ ಬಾರಿ ಅನೇಕ ಜನ ಪ್ರಶ್ನೆ ಕೇಳ್ತಾರೆ, ಅಂಥದ್ದು ಯಾವುದು ಮಾಡಿದ್ರೆ ನಮಗೆಲ್ಲ ಬಾಬಾ ಹೇಳಿದಂಗೆ ಗುಣಗಳು ಬರ್ತಾವ್ರಿ ಅಂಥೇಳಿ. ಅದಕ್ಕೆ ಬಾಬಾ ಇವತ್ತು ಹೇಳ್ತಾರೆ ಪವಿತ್ರತೆಯ ಧಾರಣೆ. ಹಾಗೆ ನೋಡಿದರೆ ನಾವು ಪವಿತ್ರತೆ ವಿಷಯವನ್ನು ಬಹಳಷ್ಟು ಬಾರಿ ಕೇಳಿದ್ದೀವಿ, ಆದರೆ ಬಾಬಾ ಹೊಸ ರೀತಿಯಲ್ಲಿ ಹೇಳ್ತಾರೆ, ಜಗತ್ತಿನಲ್ಲಿ ಯಾರಲ್ಲೂ ದೈವಿ ಗುಣ ಇಲ್ಲ. ದೈವಿ ಗುಣ ಯಾಕಿಲ್ಲ ಅಂದರೆ ದೈವಿ ಗುಣಗಳು ಬರೋದೇ ಪವಿತ್ರತೆಯ ಧಾರಣೆಯಿಂದ. ಹಾಗಾದರೆ ಪವಿತ್ರತೆ ಅಂದ್ರೇನು? ಜಗತ್ತಿನಲ್ಲಿ ಯಾರಲ್ಲಿಯೂ ದೈವಿ ಗುಣ ಇಲ್ಲಂತ ಬಾಬಾ ಯಾಕೆ ಹೇಳ್ತಿದ್ದಾರೆ? ಹಾಗಾದ್ರೆ ಕೆಲವರು ಹುಟ್ಟುತ್ತಿದ್ದಂಗೆ ಇಂಥವ್ರು ಅದಾರಲ್ಲ, ಕಂಪ್ಲೀಟ್ ಒಂದು ಸ್ವಲ್ಪ ಕೂಡ ವ್ಯರ್ಥದಲ್ಲಿ ಹೋಗದೇ ಇರುವಂಥ ಸೈಲೆನ್ಸ್ ಮೂಡ್ನವರಿದ್ದಾರೆ. ಎಷ್ಟೋ ಜನ ಹೀಗಿದ್ದಾರೆ, ಬಾಲ್ಯದಿಂದಲೇ ಬಹಳಷ್ಟು ನಮ್ರತೆಯ ಗುಣವನ್ನು ಅವರು ಕೂಸಾಗಿದ್ದಾಗಿಂದ ಹಿಡ್ಕೊಂಡು ಬಾಲ್ಯ, ಅವರ ಯೌವನ, ಅವರ ಜೀವನ ಪೂರ್ತಿ ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಂಡವರಿದ್ದಾರೆ. ಎಷ್ಟೋ ಜನ ಹೀಗಿದ್ದಾರೆ, ಎಂದೂ ಜೀವನದಲ್ಲಿ ಸುಳ್ಳು ಹೇಳೋದಿಲ್ಲ. ಎಷ್ಟೋ ಜನ ಹೀಗೂ ಇದ್ದಾರೆ, ಎಂಥ ಪರಿಸ್ಥಿತಿಯಲ್ಲೂ ಅವರು ಕ್ರೋಧವನ್ನು ಮಾಡೋದಿಲ್ಲ. ಎಂಥ ಪರಿಸ್ಥಿತಿಯನ್ನು ಕೂಡ ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಇನ್ನು ಎಷ್ಟೋ ಜನ ನಾವು ಕ್ಯಾರೆಕ್ಟರ್ ನೋಡ್ತೀವಿ, ಎಂದೂ ಅವ್ರು ಯಾರ ಜೊತೆಗೂ ವಾದ ಮಾಡೋದು, ವಿವಾದ ಮಾಡೋದು, ತಗಲು ಹಾಕ್ಕೊಳ್ಳೋದು, ಜಗಳಕ್ಕೆ ಇಳಿಯೋದು, ಇವೆಲ್ಲ ಸ್ವಭಾವದಿಂದ ಡಿಟ್ಯಾಚ್ ಇರ್ತಾರೆ. ಎಷ್ಟೋ ಜನ ಹೀಗಿರ್ತಾರೆ, ತಾವು ತಮ್ಮ ಕೆಲಸ. ಇನ್ನು ಕೆಲವರು ಇರ್ತಾರೆ ಯಾವಾಗಲೂ ಹೆಲ್ಪಿಂಗ್ ನೇಚರ್. ಅಂದಮೇಲೆ ಇವು ದೈವಿ ಗುಣ ಅಲ್ವೇನು? ಬಾಬಾ ಇವತ್ತು ಹೇಳ್ತಾರೆ, ಇಸ್ ದುನಿಯಾ ಮೇ, ಈ ಜಗತ್ತಿನಲ್ಲಿ ಯಾರೊಳಗೂ ಕೂಡ ದೈವಿ ಗುಣ ಇಲ್ಲ ಅಂತ. ಅಂದರೆ ಹಾಗಾದ್ರೆ ಇದರ ಗೂಢ ರಹಸ್ಯ ಏನಿದೆ? ದೈವಿ ಗುಣಗಳು ಅಂದರೆ ಕೇವಲ ಕ್ಯಾರೆಕ್ಟರ್ ಒಳಗೆ ನಮ್ರತೆ, ಕ್ಯಾರೆಕ್ಟರ್ ಒಳಗೆ ಕೇರ್ ಮಾಡೋದು ಇನ್ನೊಬ್ಬರ ಪ್ರತಿಯಾಗಿ, ನಮ್ಮ ಚರಿತ್ರೆ ಒಳಗೆ, ರೋಲ್ ಒಳಗೆ ಸುಳ್ಳು ಹೇಳದೇ ಇರೋದು, ಇದೆಲ್ಲ ಯಾರ ಚಾಯ್ಸ್? ನಮ್ರತೆ ಆತ್ಮನ ಚಾಯ್ಸು. ಕ್ಯಾರೆಕ್ಟರ್ ಒಳಗೆ ಹುಟ್ಟುತ್ತಿದ್ದಂಗೆ ಅವರು ಭಾಳ ಸ್ಮೂತ್ ಅದಾರ, ಇಂಟೆಲಿಜೆಂಟ್ ಅದಾರ, ಅಥವಾ ಎಲ್ಲರಿಗೂ ಹೆಲ್ಪ್ ಮಾಡುವಂಥ ನೇಚರ್ ಇದೆ ಅಂತಂದರೆ ಇದು ಆತ್ಮನ ಮೂಲ ಚಾಯ್ಸ್ ಏನು? ಆತ್ಮನ ಖುದ್ ಚಾಯ್ಸ್ ಏನಿದು? ಡ್ರಾಮಾನೇ ದಿಯಾ ಹೇ. ಅಂದರೆ ಏನೇ ಸದ್ಗುಣಗಳದಾವ, ಯಾವುದೇ ಒಂದು ರೀತಿಯ ವ್ಯಾಲ್ಯೂಸ್ ಯಾವುದೇ ಕ್ಯಾರೆಕ್ಟರ್ ಒಳಗೆ ಕಾಣಿಸ್ತಾವಂದ್ರೆ ಇಲ್ಲಿಯವರೆಗೆ ನಮಗೆ ಬಿ ಕೆ ರೋಲ್ ಒಳಗೆ ಅಥವಾ ನಾನ್ ಬಿ ಕೆ ರೋಲ್ನಲ್ಲಿ ಅವೆಲ್ಲ ಬನಿ ಬನಾಯಿ ಡ್ರಾಮಾ ಮೇ ಸ್ಕ್ರಿಪ್ಟ್ ಅನುಸಾರ, ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಡ್ರಾಮಾ ಪ್ರತಿಯೊಬ್ಬ ರೋಲ್ಗೆ ಕೊಟ್ಟಿರುವಂಥದ್ದು. ಅಂದಮೇಲೆ ಇದು ಆತ್ಮನ ಸ್ವಯಂನ ಚಾಯ್ಸ್ ಅಲ್ಲ, ಇಂಥದೇ ರೋಲ್ ನಂದು, ಇದು ಅದಕ್ಕಾಗಿ ನಾ ಹೀಗೆ ಮಾಡ್ತೀನಿ ಅಂತ. ಆತ್ಮ ಅಸೋಚ್ತಾ ಇದೆ, ಆತ್ಮ ನಿರಾಕಾರ ಇದೆ, ಆತ್ಮ ಮನಬುದ್ಧಿ ಸಂಸ್ಕಾರ ಸಹಿತ ಇದ್ದರೂ ಮನಬುದ್ಧಿ ಸಂಸ್ಕಾರ ವಿಚಾರಗಳು ಆತ್ಮ ಅಲ್ಲ. ಆತ್ಮ ಸಂಪೂರ್ಣ ಸತ್ಯ ಪವಿತ್ರ ಬೇಫಿಕರ್ ಇದೆ, ಚಿಂತಾ ಮುಕ್ತಿದೆ ಆತ್ಮ. ಆತ್ಮನ ಚಾಯ್ಸ್ ಅಲ್ಲ, ಆತ್ಮನಿಗೆ ರೋಲ್ ಏನು ಸಿಗ್ತದ ಆ ರೋಲ್ಗೆ ಡ್ರಾಮಾ ಕೊಟ್ಟಿರುವಂಥ ಕ್ಯಾರೆಕ್ಟರ್ ಇವೆಲ್ಲ ಒಳ್ಳೆಯ ಕ್ಯಾರೆಕ್ಟರ್ಗಳು. ಆದರೆ ಬಾಬಾ ಈಗ ಹೇಳ್ತಾರೆ, ಮುಖ್ಯ ಪವಿತ್ರತೆಯ ಧಾರಣೆ ಒಂದಿದ್ರೆ ಎಲ್ಲ ದೈವಿ ಗುಣಗಳು ಬರ್ತಾವೆ. ಹಾಗಾದ್ರೆ ದೇವತೆಗಳಲ್ಲಿರುವ ಎಲ್ಲ ದೈವಿ ಗುಣಗಳು ನಮಗೆ ಈ ಕ್ಯಾರೆಕ್ಟರ್ ಒಳಗೆ ಬರಬೇಕು ಅಂತಂದರೆ ಮುಖ್ಯವಾಗಿ ಪವಿತ್ರತೆಯ ಧಾರಣೆ ಮುಖ್ಯ. ಹಾಗಾದರೆ ಪವಿತ್ರತಾ ಧಾರಣ ಏನು? ಸ್ತ್ರೀ ಪುರುಷ ಪತಿ ಪತ್ನಿ ಎನ್ನುವಂತಹ ಈ ಎಲ್ಲ ಭಾನದಿಂದ ಪರೆ ಒಂದು ಬ್ರಹ್ಮಚರ್ಯ ಜೀವನ ಇದೆಯಲ್ಲ, ಇದಂತೂ ಪವಿತ್ರತಾ
ಧಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಸ್ಥೂಲ ರೂಪದ ಧಾರಣೆ ಅತಿ ಅವಶ್ಯಕ ಇದೆ. ಆದರೆ ಬ್ರಹ್ಮಚರ್ಯವೇ ಪವಿತ್ರತೆ ಅಲ್ಲ, ಅಥವಾ ಶುದ್ಧ ಅನ್ನ ಖಾನ್ಪಾನ್ದ ನಿಯಮ ಪಾಲಿಸ್ತೀವಿ ಅಂತಂದರೆ ದೃಷ್ಟಿ ಭಾವ ಇವೆಲ್ಲ ಶುದ್ಧ ಇದಾವ, ಯಾರ ಪ್ರತಿಯಾಗೂ ಇದು ಮುಳುಗೋದಿಲ್ಲ ಅಂದರೂ ಕೂಡ ಇದು ಕೂಡ ಕಂಪ್ಲೀಟ್ ಪ್ಯೂರಿಟಿ ಅಲ್ಲ. ಹಾಗಾದ್ರೆ ಕಂಪ್ಲೀಟ್ ಪ್ಯೂರಿಟಿ ಏನು? ನಾನು ಕೆಲವೊಮ್ಮೆ ಹೀಗಿರ್ತದೆ, ನನ್ನ ಜೀವನದಲ್ಲಿ ನಾನು ಎಂದೂ ಸುಳ್ಳು ಹೇಳಿಲ್ಲ, ನನ್ನ ಜೀವನದಲ್ಲಿ ಎಂದೂ ನಾನು ಮೋಸ ಮಾಡಿಲ್ಲ, ಅಥವಾ ನನ್ನ ಜೀವನದೊಳಗೆ ಎಂದೂ ನಾನು ಯಾರಿಗೂ ಕೆಟ್ಟದ್ದು ಬಯಸೇ ಇಲ್ಲ, ಶತ್ರುನೇ ಮಾಡ್ಕೊಂಡಿಲ್ಲ ನೋಡು ಅಂತ. ನನ್ನ ಜೀವನದಲ್ಲಿ ಅಂದರೆ ನಾನು ಅಂದರೆ ಯಾರು? ಕ್ಯಾರೆಕ್ಟರ್ನ ಭಾನದಿಂದಲೂ ಪರೆಯಾಗಿ ಸಂಪೂರ್ಣ ಬಾಬನ್ ಸಮಾ ನಿರಾಕಾರ ಅವಸ್ಥಾ, ನಿರಾಕಾರ ಹಾಗೂ ನಿಸ್ಸಂಕಲ್ಪ ಅವಸ್ಥಾ ಏನಿದೆ, ನಾನು ನನ್ನದು ಎನ್ನುವಂತಹ ಭಾನದಿಂದಲೂ ಪರೆಯಾಗಿರುವಂತಹ ರೋಲ್ನಿಂದ ಮುಕ್ತಾಗಿರುವಂತಹ ಸ್ಥಿತಿ ಏನಿದೆ, ಇದು ಪ್ಯೂರಿಟಿ, ಸಚ್ಚಿ ಪ್ಯೂರಿಟಿ ಇದು. ಈಗ ನಾನು ಎಂದಿಗೂ ಕೂಡ ಯಾರನ್ನು ಕಣ್ಣೆತ್ತು ನೋಡಿಲ್ಲ, ಎಂದೂ ಯಾರಿಗೂ ಅಣ್ಣಂದ್ರ ಜೊತೆಗೆ ಅಥವಾ ಅಕ್ಕಂದ್ರ ಜೊತೆಗೆ ಯಾವುದೇ ಇಂಟ್ರೆಸ್ಟ್ ಇಟ್ಕೊಂಡು ರಿಲೇಷನ್ ಬೆಳೆಸಿಲ್ಲ, ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ, ನಾನೂ ಮಾಡಿಲ್ಲ ಅಂದರೆ ಕ್ಯಾರೆಕ್ಟರ್. ಇದೂ ಕೂಡ ದೇಹ ಅಭಿಮಾನನೇ ಆಗಿದೆ. ನಾ ಹೀಗೆ ಮಾಡಿಲ್ಲ, ನಾ ಹೀಗೆ ಮಾಡೀನಿ. ರೋಲ್ನಲ್ಲಿ ಇಲ್ಲಿವರೆಗೆ ಏನೆಲ್ಲ ಒಳ್ಳೆಯದು ಅಥವಾ ಕೆಟ್ಟದ್ದಂತ ನಮ್ಮ ತಲೆಯಲ್ಲಿ ಮಾನ್ಯತೆ ಇದೆ, ಇದು ಎಲ್ಲವೂ ಡ್ರಾಮಾ ಡೈರೆಕ್ಟರ್ ನಮ್ಮ ರೋಲ್ಗೆ ಕೊಟ್ಟಿರುವಂಥದ್ದು. ಹಾಗಾದ್ರೆ ಪವಿತ್ರತೆ ಅಂದರೆ ಕೇವಲ ಈ ಡ್ರಾಮಾದ ಎಲ್ಲ ಸ್ಮೃತಿಯಿಂದ ನನ್ನನ್ನು ಸಂಪೂರ್ಣ ಡ್ರಾಮಾದಿಂದ ಡಿಟ್ಯಾಚ್ ಮಾಡಿಕೊಂಡಿರುವಂತಹ ಬಾಪ್ ಸಮಾನ್ ನಿರಾಕಾರಿ ದೇಶದ ನಿರಾಕಾರ ಆತ್ಮನ ಸಂಪೂರ್ಣ ಸ್ಥಿತಿ, ಸಂಪೂರ್ಣ ನಿಶ್ಚಯ, ಇದು ಪವಿತ್ರತೆ. ಯಾವಾಗ ಇಂಥ ಒಂದು ಪವಿತ್ರತೆಯ ಧಾರಣೆ ನಮ್ಮೊಳಗಾಗ್ತದೋ ಬಾಕಿ ಎಲ್ಲ ದೈವಿ ಗುಣಗಳು ಬರ್ತವೆ. ಅದಕ್ಕೆ ಬಾಬಾ ಹೀಗೆ ಹೇಳ್ತಾರೆ, ಈ ಜಗತ್ತಿನಲ್ಲಿ ಯಾರೊಳಗೂ ದೈವಿ ಗುಣ ಇಲ್ಲ. ಯಾಕೆ ಹೀಗೆ ಹೇಳ್ತಾರೆ ಬಾಬಾ? ಪವಿತ್ರತಾ ಮುಖ್ಯ. ಈ ಪವಿತ್ರತೆಯ ಒಂದು ಧಾರಣೆ ಮಾಡಿಕೊಳ್ಳುವಂಥದ್ದು ಕೇವಲ ಬಾಬಾ ಕೊಡುವ ನಾಲೆಜಿಂದ ಮಾತ್ರ ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಅಂದಮೇಲೆ ಬಾಬಾ ಈಗ ನಮಗೆ ಯಾವಾಗ ಈ ಜ್ಞಾನದ ಬೆಳಕು ಕೊಡ್ತಾ ಇದ್ದಾರೆ, ನಮ್ಮನ್ನು ನಾವು ಪವಿತ್ರ ಮಾಡಿಕೊಳ್ಳುವಂತಹ, ಪವಿತ್ರ ಆಗುವಂತಹ ಈ ಧಾರಣೆಯಿಂದ ಎಲ್ಲ ದೈವಿ ಗುಣಗಳು ಬರಲಿಕ್ಕೆ ಸಾಧ್ಯ. ಇದನ್ನು ರಾಯಲ್ ಮಕ್ಕಳೇ ಮಾಡ್ಕೊಳ್ತಾರೆ. ಯಾರು ಡ್ರಾಮಾದಿಂದಲೂ ಪರೆಯಾದ ಆತ್ಮಸ್ಥಿತಿಯಲ್ಲಿರುವಂತಹ ಮಕ್ಕಳು, ನಾಲೆಜ್ಫುಲ್ ಸ್ವರೂಪ ಮಕ್ಕಳೇ ರಾಯಲ್ ಮಕ್ಕಳು. ಅಂಥ ಮಕ್ಕಳೇ ಈ ಪವಿತ್ರರಾಗುವ ಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಅವರೇ ದೈವಿ ಗುಣಗಳ ಮತ್ತೆ ವಾಪಸ್ ಧರಿಸ್ತಾರೆ, ಅವರೇ ದೇವತೆಗಳಾಗಲಿಕ್ಕೆ ಸಾಧ್ಯ. ಇಂದಿನ ಮುರಳಿಯ ಗೀತ್ ಭೋಲೆನಾಥ್ ಸೇ ನಿರಾಲ और कोई नहीं है, ಭೋಲಾನಾಥನಿಗಿಂತ ಭಿನ್ನ ಮತ್ತಾರೂ ಇಲ್ಲ. ओम शांति. अभी बच्चे समझते हैं कि बिगड़ी को बनाने वाला एक ही है. भक्ति मार्ग में अनेकों के पास जाते, कितनी तीर्थ यात्राएं आदि करते हैं. बिगड़ी को बनाने वाला, पतितों को पावन बनाने वाला तो एक ही है. सद्गति दाता, गाइड, लिबरेटर भी वह एक है. ಬಾಬಾ ಹೇಳ್ತಾರೆ, ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಕೆಟ್ಟದ್ದನ್ನು ಸರಿ ಮಾಡುವಂಥವರು, ಕೆಟ್ಟವರನ್ನು ಸರಿಪಡಿಸುವಂಥವರು ಕೇವಲ ಶಿವಬಾಬಾ ಇದ್ದಾರೆ. ಭಕ್ತಿ ಮಾರ್ಗದಲ್ಲೂ ಗಾಯನ ಇದೆ, ಭಗವಂತ ಕೆಟ್ಟವರನ್ನು ಸರಿ ಮಾಡ್ತಾರೆ ಅಂಥೇಳಿ. ಅದಕ್ಕಾಗಿ ಇದನ್ನು ಶ್ರೀಕೃಷ್ಣನಿಗೂ ತೋರಿಸಿದ್ರು, ರಾಮನಿಗೂ ತೋರಿಸಿದ್ರು. ಅಹಿಲ್ಯೆ, ಕಲ್ಲಾಗಿರುವ ಅಹಿಲ್ಯೆಯನ್ನು ತನ್ನ ಸ್ಪರ್ಶದಿಂದ ಮತ್ತೆ ಜೀವಿತ ಮಾಡಿದ ಅಂತನೂ, ಅಥವಾ ಶ್ರೀಕೃಷ್ಣ ಅನೇಕ ಕುಬ್ಜೆಯರನ್ನು ಅಹಿಲ್ಯೆಯರನ್ನು ಅವರು ಟಚ್ ಮಾಡ್ತಿದ್ದ ಹಾಗೆ ಏನಾಗ್ಬಿಟ್ರು, ಮತ್ತೆ ಅವರು ಸುಂದರ ರೂಪವಂತರಾದರು ಅಂತ. ಇದು ಸ್ಥೂಲ ರೂಪ, ಕ್ಯಾರೆಕ್ಟರ್ ಒಳಗಿನ ಮಾತಲ್ಲ. ಯಾವ ಆತ್ಮರು ಸೃಷ್ಟಿ ನಾಟಕದಲ್ಲಿ ಬಂದ ಮೇಲೆ ಸೃಷ್ಟಿ ನಾಟಕದ ಅನುಸಾರವೇ ಯಾವಾಗ ಆತ್ಮನ ಮನಸ್ಸು ದ್ವಾಪರ ಯುಗದಿಂದ ಮಾಯೆಗೆ ವಶಭೂತ ಆಗ್ತದೋ, ಪಂಚವಿಕಾರಗಳಿಗೆ ವಶಭೂತ ಆಗ್ತದೋ, ತನ್ನ ಮೂಲ ಸತೋಪ್ರಧಾನ ಅವಸ್ಥೆಯನ್ನು ಕೆಡಿಸ್ಕೊಳ್ತದೆ, ಪತೀತಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಪತಿತ್ಪನ, ಈ ಕೆಟ್ಟು ಹೋದ ಅವಸ್ಥೆಯನ್ನು ಸರಿಪಡಿಸುವಂಥ ಒಂದು ನಾಲೆಜ್ ಏನು ಕೊಡ್ತಾರಲ್ಲ, ಅದು ಕೇವಲ ಬಾಬಾ ಮಾತ್ರ ಕೊಡ್ಲಿಕ್ಕೆ ಸಾಧ್ಯದ. ಬೇರೆ ಯಾರೂ ಆ ರೀತಿ ನಮಗೆ ಯಾವುದೇ ರೀತಿಯ ಕ್ಯಾರೆಕ್ಟರ್ ಒಳಗೆ
ಯಾವುದೆಲ್ಲ ಸಂತರು ಮಹಾತ್ಮರು ಧರ್ಮಾತ್ಮರು ಇಲ್ಲಿವರೆಗೆ ಬಂದು ಹೋಗಿದ್ದಾರೆ, ನಮ್ಮ ರೋಲ್ನಲ್ಲಿ ಸದ್ಗುಣಗಳನ್ನು ಅಥವಾ ವಿನಯಶೀಲತೆಯನ್ನು ಅಥವಾ ಒಳ್ಳೆಯ ವ್ಯಾಲ್ಯೂಸನ್ನು ಅಳವಡಿಸ್ಕೊಳ್ಳಿಕ್ಕೆ ಅವರು ಗೈಡ್ ಮಾಡಿದ್ದಾರೆ ಹೊರತಾಗಿ ಈ ಡ್ರಾಮಾದಿಂದ ಈ ಮನಸ್ಸು ಬಿಡಿಸ್ಕೊಂಡು ಚಕ್ರದಿಂದ ಪರಿಯಾಗುವಂತಹ ಸಂಪೂರ್ಣ ವಾಪಸ್ ಪವಿತ್ರ ಆಗುವಂತಹ ನಾಲೆಜ್ ಯಾವ ಮನುಷ್ಯಾತ್ಮರೂ ಕೊಟ್ಟಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಿಗಡಿಕೋ ಬನಾನೆ ವಾಲ, ಕೆಟ್ಟು ಹೋದ ಈ ಮನೋಸ್ಥಿತಿಯನ್ನು, ಕ್ಯಾರೆಕ್ಟರನ್ನು ಅಥವಾ ಮನಸ್ಸಿನ ಒಂದು ಅವಸ್ಥೆಯನ್ನು ಸರಿಪಡಿಸುವಂಥವರು ಕೇವಲ ಶಿವಬಾಬಾ ಮಾತ್ರ ಇದ್ದಾರೆ. ಅದಕ್ಕೆ ಬಾಬಾರಿಗೆ ಸದ್ಗತಿ ದಾತ ಅಂದರೆ ಇದೇ ಜೀವನದಲ್ಲಿಯೂ ಕೂಡ ಆ ಸದ್ಗತಿಯ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂಥ ಕಲಾ ಹಾಗೂ ಮಾರ್ಗದರ್ಶನ ಹಾಗೂ ಲಿಬ್ರೇಟರ್ ಅಂದರೆ ಈ ಎಲ್ಲದರಿಂದ ಮುಕ್ತ ಮಾಡಿ ಮನೆಗೆ ಕರ್ಕೊಂಡು ಹೋಗೋದೇ ಮುಕ್ತಿ ಮಾಡುವುದಂತಲ್ಲ, ಇವೆಲ್ಲ ನೆನಪುಗಳಿಂದ ಡಿಟ್ಯಾಚ್ ಮಾಡುವಂಥ ನಾಲೆಜ್ ಏನು ಬಾಬಾ ಕೊಡ್ತಾರ, ಇದರೊಳಗೆ ಇದ್ದು ಕೂಡ ನಾವು ಏನು ಆತ್ಮದ ಮೂಲ ಸ್ಥಿತಿಯಲ್ಲಿ ಇದ್ದುಕೊಂಡು ಡ್ರಾಮಾದ ಸೀನ್ಗಳನ್ನು, ನನ್ನ ರೋಲನ್ನು ಕೂಡ ನಾನು ಒಬ್ಬ ಸಾಕ್ಷಿ ದೃಷ್ಟ ಆಗಿ ಯಾವಾಗ ನೋಡ್ತೀನಿ. ಇದಕ್ಕೆ ಬಾಬಾ ಹೇಳ್ತಾರೆ ಗೈಡ್ ಮಾಡೋದು ಮತ್ತು ಲಿಬ್ರೇಟ್ ಮಾಡೋದು ಅಂತ. ಬಾಬಾ ಈ ಎಲ್ಲ ಸ್ಮೃತಿಯಿಂದ, ದುಃಖದಿಂದ, ಚಿಂತೆಯಿಂದ ನಮಗೆ ಲಿಬ್ರೇಟ್ ಮಾಡಿದ್ದಾರೆ. ಅದಕ್ಕೆ ಬಾಬಾ ನಿನ್ನೆ ಮುರಳಿಯಲ್ಲಿ ಹೇಳ್ತಾ ಇದ್ರು, ಪೂರಾ ಮುರಳಿಯಲ್ಲಿ ನಾನು ನಿಮ್ಮನ್ನು ಬೇಫಿಕರ್ ಬಾದಶಾಹ ರೂಪದಲ್ಲಿ ನೋಡ್ತೀನಿ, ರಾಜ ಆತ್ಮರ ರೂಪದಲ್ಲಿ ನೋಡ್ತೀನಿ, ರಾಜಸಭೆ ಅಂತ ಫೀಲ್ ಮಾಡ್ತೀನಿ ಅಂತ ಹೇಳಿದರು ಬಾಬಾ. ಯಾಕೆಂದರೆ ಯಾರು ಆತ್ಮ ಬೇಫಿಕರ್ ಇದ್ದಾರೋ ನಿಜವಾಗಿಯೂ ಅವರನ್ನು ಪರಮಾತ್ಮ ಯಾರು ನಾಲೆಜ್ಫುಲ್ ಇದ್ದಾರೆ ಅವರು ಹಾಗೇ ನೋಡ್ತಾರಲ್ಲ. ಯಾವಾಗ ನಮ್ಗೆ ನಾಲೆಜ್ ಇಲ್ಲ ಅಂತಂದರೆ, ಯಾರ್ದಾದ್ರೂ ಜೀವನದಲ್ಲಿ ಫಿಕರ್ ಇದೆ, ಚಿಂತೆ ಇದೆ, ದುಃಖ ಇದೆ ಅಂದರೆ ಪಾಪ ದುಃಖಿ ಅಂತೀವಿ ನಾವು, ಪಾಪ ಬಹಳ ಚಿಂತೆ ಇದೆ ಅಂತೀವಿ, ಯಾಕಂದರೆ ನಾವು ರೋಲ್ ಕಾನ್ಷಿಯಸ್ನಲ್ಲಿದ್ದೀವಿ. ಆದರೆ ಶಿವಬಾಬಾ ಗೈಡ್ ಲಿಬ್ರೇಟರ್ ಆಗಿ ಬಂದು ಅವರು ನಮಗೆ ಈ ಥರ ಲಿಬ್ರೇಟ್ ಮಾಡ್ತಾರೆ. ಯಾಕೆಂದರೆ ಬಾಬಾ ನನ್ನೊಳಗೆ ನನ್ನ ಆತ್ಮನ ಸಂಪೂರ್ಣ ಚಿಂತಾಮುಕ್ತ ಮತ್ತು ಸಂಪೂರ್ಣ ಪವಿತ್ರ ಸ್ವರೂಪವನ್ನು ಬಾಬಾ ನೋಡ್ತಾ ನಾಲೆಜ್ ಕೊಡ್ತಾರೆ. ಹೀಗಾಗಿ ಬಾಬಾರ ನಾಲೆಜ್ ಲೈಟ್ ನನ್ನನ್ನು ಕೂಡ ದೇಹಭಾನದಿಂದ ಮುಕ್ತ ಮಾಡ್ತದೆ. ಅದಕ್ಕಾಗಿ ಸದ್ಗತಿ ದಾತ, ಗೈಡ್, ಲಿಬ್ರೇಟರ್ ಕೇವಲ ಶಿವ ಬಾಬಾ ಮಾತ್ರ ಇದ್ದಾರೆ. दैवी गुण होते ही है देवताओं में, मनुष्यों में नहीं होते हैं, तब तो मनुष्य जाकर देवताओं के आगे ನಮಸ್ತೆ करते हैं ना. ಬಾಬಾ ಹೇಳ್ತಾರೆ, ದೈವಿ ಗುಣಗಳಿರೋದೇ ದೇವತೆಗಳಲ್ಲಿ, ಮನುಷ್ಯರಲ್ಲಿ ದೈವಿ ಗುಣ ಇರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಅಂದರೆ ಯಾರ ಮನಸ್ಸು ಮಾಯೆಗೆ ವಶಭೂತಾಗಿದೆಯೋ ಅವರಿಗೆ ಮನುಷ್ಯ ಅಂತ ಹೇಳ್ತದೆ. ಮನುಷ್ಯರಲ್ಲಿ ದೈವಿ ಗುಣ ಇರಲಿಕ್ಕೆ ಸಾಧ್ಯ ಇಲ್ಲ. तब तो मनुष्य जाकर देवताओं के आगे नमस्ते करते हैं ना, देवताओं की महिमा गाते हैं, जानते हैं वह स्वर्गवासी है, हम नरकवासी है. ಬಾಬಾ ಹೇಳ್ತಾರೆ, ಅದಕ್ಕೆ ಯಾರು ದೈವಿ ಗುಣ ಇಲ್ದವ್ರದಾರೋ ಅಂಥವರು ದೈವಿ ಗುಣವುಳ್ಳ ದೇವತೆಗಳ ಎದುರುಗಡೆ ಹೋಗಿ ಗಾಯನ ಮಾಡ್ತಾರೆ, ಮಹಿಮೆ ಮಾಡ್ತಾರೆ. ತಾವೆಲ್ಲ ಸ್ವರ್ಗವಾಸಿಗಳು, ನಾವಂತೂ ನರ್ಗವಾಸಿ, ಕಲಿಯುಗವಾಸಿ ಅಂತ ಎಕ್ಸೆಪ್ಟ್ ಮಾಡ್ಕೋತಾರೆ. मनुष्य में दैवी गुण हो न सके, अंडरलाइन, ट्रिपल अंडरलाइन. ಮನುಷ್ಯರಲ್ಲಿ ದೈವಿ ಗುಣ ಇರೋದಕ್ಕೆ ಸಾಧ್ಯವಿಲ್ಲ. ಬಾಬಾ ಈಗಾಗಲೇ ಪ್ರಶ್ನೋತ್ತರದಲ್ಲಿ ಹೇಳಿದರು, ಮುಖ್ಯ ಧಾರಣ ಆಗಿದೆ ಪವಿತ್ರತೆಯಿಂದನೇ ಎಲ್ಲ ದೈವಿ ಗುಣಗಳ ಧಾರಣೆ ಆಗ್ತದೆ. ಇವತ್ತು ಮನುಷ್ಯರಲ್ಲಿ ಯಾರಲ್ಲಿಯೂ ಕೂಡ ದೈವಿ ಗುಣ ಇಲ್ಲ. ಮನುಷ್ಯರಲ್ಲಿ ದೈವಿ ಗುಣ ಇಲ್ಲ ಅಂತಂದರೆ ಈಗ ನಾವು ನೋಡ್ತಾ ಇದ್ದೀವಿ ಜೀವನದಲ್ಲಿ ಎಷ್ಟೋ ಭಕ್ತಿ ಉಳ್ಳವರದಾರ, ಜಗಳ ಮಾಡದೇ ಇರೋರದಾರ, ನಮ್ರತೆ ಗುಣ ಉಳ್ಳವರದಾರ, ಸ್ವಲ್ಪ ಜೀವನದಲ್ಲಿ ಎಂದಿಗೂ ಸುಳ್ಳನ್ನು ಹೇಳದೇ ಇರುವಂಥವ್ರದಾರ. ಆದರೂ ಬಾಬಾ ಈ ಮಾತನ್ನು ಯಾಕೆ ಹೇಳ್ತಿದ್ದಾರೆ, ಮನುಷ್ಯರಲ್ಲಿ ದೈವಿ ಗುಣ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೋಯಿ ಕೆಹೆ ಫಲಾನೆ ಮೇ ಬಹುತ್ ಅಚ್ಚೆ ದೈವಿ ಗುಣ ಹೇ. ಕೆಲವ್ರು ಹೇಳ್ತಾರೆ ನಮಗೆ ಬಂದು, ಈ BK ರೋಲ್ನಲ್ಲಿ ಎಷ್ಟೆಲ್ಲ ಇನ್ನೂ ಸಿಟ್ಟಿದೆ, ಜಗಳಿದೆ, ಮತ್ತು BK ರೋಲ್ನಲ್ಲಿ ಎಷ್ಟೋ ಈರ್ಷಾ ಪಡ್ತಾರ, ಒಬ್ರಿಗೊಬ್ರು ಆಗೋದಿಲ್ಲ, ಒಬ್ರಿಗೊಬ್ರು ಕೀಳಾಗಿ ನೋಡ್ತಾರ, ಇಲ್ಲ ತಮಗೆ ಭಾಳ ದೇಹಭಾನದಾಗ ನೋಡ್ತಾರ, ಇದಕ್ಕಿಂತ ಜಗತ್ತಿನಾಗಿರೋ ಮನುಷ್ಯರು ಎಷ್ಟೋ ಒಳ್ಳೆಯವರಲ್ಲ ಅಂತ ಅನ್ನುವಂಥವರು ಅದಾರ. ಆದರೆ ಬಾಬಾ ಈಗ ಹೇಳ್ತಾರೆ, ಕೋಯಿ ಕೆಹೆ ಫಲಾನೆ ಮೇ ಬಹುತ್ ಅಚ್ಚೆ ದೈವಿ ಗುಣ ಹೇ, तो बोलो नहीं, दैवी गुण होते ही देवताओं में, क्योंकि वह पवित्र है.
ಬಾಬಾ ಸ್ಪಷ್ಟ ಹೇಳ್ತಿದ್ದಾರೆ ಇವತ್ತಿನ ಮುರಳಿಯಲ್ಲಿ. ಯಾರಾದರೂ ತಮಗೆ ಬಂದು ಹೇಳ್ತಾರೆ, ಎಷ್ಟೋ ಜನ ನಮಗೂ ಕೂಡ ಹೇಳ್ತಿರ್ತಾರೆ, ಅಕ್ಕೋರ ಅವರು ಸೇಮ್ ಬ್ರಹ್ಮ ಬಾಬಾ ಇದ್ದಂಗೆ ನೋಡ್ರಿ, ಇವರು ದಾದಿಯವರು ಇದ್ದಂಗೆ ನೋಡ್ರಿ, ಅಷ್ಟು ಒಳ್ಳೆಯವ್ರಿ ಅಂತಂದರೆ ಅವರು ಆತ್ಮಜ್ಞಾನನೂ ಗೊತ್ತಿಲ್ಲ, ಪರಮಾತ್ಮನ ಜ್ಞಾನನೂ ಗೊತ್ತಿಲ್ಲ, ಆ ರೋಲ್ ಬಗ್ಗೆ ಅಷ್ಟು ಇವರು ಲಗಾವಿರ್ತಾರೆ. ಅಂದರೆ ಅವರಲ್ಲಿ ಅಂಥ ಕೆಲವೊಂದು ಮ್ಯಾನರ್ಸ್ ಇರ್ತದೆ, ಒಳ್ಳೆ ಮ್ಯಾನರ್ಸ್ ಇರ್ತದೆ, ಅದಕ್ಕಾಗಿ ಹೇಳ್ತಾರೆ ಸಾಕ್ಷಾತ್ ಬ್ರಹ್ಮ ಬಾಬಾ ನೋಡ್ರಿ ಅಂತ ಹಿಂಗೂ ಹೇಳೋರದಾರ. ಆದರೆ ಈಗ ಬಾಬಾ ಹೇಳ್ತಾರೆ ಏನಂತ, ಇಂಥವ್ರೊಳಗ್ರಿ ಬಹಳಷ್ಟು ಒಳ್ಳೆ ದೈವಿ ಗುಣಗಳದಾವ ಅಂತ ಹೇಳ್ತಾರೆ ನಿಮಗೆ. ಅವಾಗ ನೀವು ಹೇಳ್ರಿ, ಇಲ್ಲ, ದೈವಿ ಗುಣಗಳಿರೋದು ಕೇವಲ ದೇವತೆಗಳಲ್ಲಿ ಮಾತ್ರ. ಯಾಕೆ ಅಂದರೆ ಅವರು ಪವಿತ್ರದಾರ. यहाँ पवित्र न होने के कारण कोई में दैवी गुण हो न सके, क्योंकि असुरी ರಾವಣ ರಾಜ್ಯ ಏನಾ. ಅವರಿಗೆ ಸ್ಪಷ್ಟ ಹೇಳ್ರಿ, ಸ್ವಯಂ ಬಾಬಾನೇ ಹೇಳ್ತಿದ್ದಾರೆ, ಇಲ್ಲಿ ಪವಿತ್ರ ಇಲ್ಲ ತಂದಮೇಲೆ ಅವರಲ್ಲಿ ದೈವಿ ಗುಣಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾಕೆ ಅಂದರೆ ಇದು ಅಸುರಿ ರಾವಣನ ಸಂಪ್ರದಾಯ ಇದೆ. ಅಂದರೆ ಏನರ್ಥ, ದೈವಿ ಗುಣಗಳಂದ್ರೆ ಏನರೇ ಆ ಅರ್ಥದಲ್ಲಿ ಬಾಬಾ ಹೇಳ್ತಿದ್ದಾರೆ. ಮುಖ್ಯ ದೈವಿ ಗುಣಗಳಲ್ಲಿ ಪವಿತ್ರತೆ ಇತ್ತು ಅಂತಂದರೆ ಬಾಕಿ ಎಲ್ಲ ದೈವಿ ಗುಣಗಳು ಬರ್ತವೆ. ಆದರೆ ಇಷ್ಟೇ ಅಲ್ಲ, ಕಲಿಯುಗದಲ್ಲಿ ಇಲ್ಲಿವರೆಗೂ ಯಾರೊಳಗೂ ದೈವಿ ಗುಣ ಇಲ್ಲ ಅಂತ ಬಾಬಾ ಯಾಕೆ ಹೇಳ್ತಿದ್ದಾರತ್ತಂದರೆ, ಮುಖ್ಯ ದೈವಿ ಗುಣ ಪವಿತ್ರತಾ ಅರ್ಥಾತ್ ಡ್ರಾಮಾ ರೋಲಿಂದಲೂ ಕೂಡ ಪರೆಯಾಗಿರುವಂಥ ಬಾಪ್ ಸಮಾನ ಸ್ಥಿತಿ. ಇನ್ನು ಬಾಕಿ ದೈವಿ ಗುಣಗಳಂದರೆ ಸತ್ಯಯುಗದಲ್ಲಿ ದೈವಿ ಗುಣಗಳದಾವ, ದೈವಿ ಗುಣಗಳಿದ್ರೂ ಕೂಡ ಎಂದಿಗೂ ಕೂಡ ರೋಲ್ ಕಾನ್ಷಿಯಸ್ನಲ್ಲಿ ಬರೋದಿಲ್ಲ. ನಾನು ರಾಜ ಇದ್ದೀನಿ, ಇವರು ಪ್ರಜಾ ಅದಾರ, ಅಥವಾ ನಾ ಪ್ರಜಾ ಇದ್ದೀನಿ, ಇವರು ದಾಸಿ ಅದಾರ, ಅಥವಾ ನಾ ದಾಸಿ ಇದ್ದೀನಿ, ಇವರೆಲ್ಲ ನೌಕರ್ ಅದಾರ ಅನ್ನುವಂಥ ರೋಲ್ ಕಾನ್ಷಿಯಸ್ ಅಥವಾ ಕರ್ಮ ಕಾನ್ಷಿಯಸ್ ಅಥವಾ ಡ್ಯೂಟಿ ಕಾನ್ಷಿಯಸ್ ಇರೋದಿಲ್ಲ. ಪ್ರತಿಯೊಬ್ಬರೂ ಸೋಲ್ ಕಾನ್ಷಿಯಸ್ನಲ್ಲಿ ಇರೋದ್ರಿಂದ ಸೋಲ್ ಕಾನ್ಷಿಯಸ್ ಸ್ಥಿತಿನೂ ಕೂಡ ಅತ್ಯಂತ ಶ್ರೇಷ್ಠವಾದ ದೈವಿ ಗುಣ ಆಗಿದೆ. ಇದು ಮೂಲ ದೈವಿ ಗುಣ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ದೈವಿ ಗುಣಗಳು ಕೇವಲ ದೇವತೆಗಳಲ್ಲಿರ್ಲಿಕ್ಕೆ ಮಾತ್ರ ಸಾಧ್ಯ. ಯಾಕಂದರೆ ಅವರು ಮೂಲತಃ ಪವಿತ್ರದಾರ, ಡ್ರಾಮಾದ ಸ್ಮೃತಿಯಿಂದಲೂ ಕೂಡ ಪವಿತ್ರ. ಭಲೇ ಕ್ಯಾರೆಕ್ಟರ್ ತಮ್ಮ ರೋಲನ್ನು ಪ್ಲೇ ಮಾಡ್ತಿದ್ರೂ ಕೂಡ ದೇಹಭಾನದಿಂದ ಪರೆಯಾಗಿರುವ ಕಾರಣದಿಂದ ಇವೆಲ್ಲ ದೈವಿ ಗುಣ ದೇವತೆಗಳಲ್ಲಿರ್ತವೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕಾಗಿ ಮಕ್ಕಳಲ್ಲಿ ಬಾಬಾ ಈ ದೈವಿ ಗುಣಗಳನ್ನು ತುಂಬುವಂಥ ನಾಲೆಜ್, ಪ್ರಕಾಶವನ್ನು ಬಾಬಾ ನಮಗೆ ಕೊಡ್ತಾ ಇದ್ದಾರೆ. ಜಾಸ್ತಿ ಕೋಯಿ ಸೆ ನ ಬೋಲ್ನಾ, मीठा बोलना, बहुत थोड़ा बोलना चाहिए, क्योंकि तुम बच्चों को टॉकी से मूवी से साइलेंस में जाना है, तो टॉकी को बहुत कम करना चाहिए ना. जो बहुत थोड़ा धीरे से बोलते हैं तो समझते ये रॉयल घर का है, मुख से सदैव रत्न निकले. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಭಾಳ ಕಡಿಮೆ ಮಾತಾಡಬೇಕು, ಮಾತು ಕೂಡ ಮಧುರವಾಗಿ ಮಾತಾಡಬೇಕು ಮತ್ತು ಸ್ವಲ್ಪವೇ ಮಾತಾಡಬೇಕು ಅಂತಾರೆ ಬಾಬಾ. ಯಾಕಂದರೆ ನಾವೀಗ ಟಾಕಿಯಿಂದ, ಮಾತಿನಿಂದ ಸೈಲೆನ್ಸಿಗೆ ಹೋಗಬೇಕಾಗಿದೆ. ಸೈಲೆನ್ಸಿಗೆ ಹೋಗಬೇಕು ಅಂದರೆ ಭಾಳ ಕಡಿಮೆ ಮಾತಾಡಬೇಕು ಅಂತಾರೆ ಬಾಬಾ. ಹೀಗೆ ತಿಳ್ಕೊಳ್ತಾರೆ, ಯಾರು ಕಡಿಮೆ ಮಾತಾಡ್ತಾರೆ ಮತ್ತು ಮೆಲ್ಲಗೆ ಮಧುರವಾಗಿ ಮಾತಾಡ್ತಾರೆ, ಜನ ತಿಳ್ಕೊಳ್ತಾರೆ ಇವರು ಭಾಳ ರಾಯಲ್ ಮನ್ ತಂದವರು ಅಂತ. ಅದಕ್ಕೆ ಅವ್ರ ಮುಖದಿಂದ ಯಾವಾಗಲೂ ರತ್ನಗಳೇ ಬರ್ತವೆ. ಲೌಕಿಕದಲ್ಲಿ ಒಂದು ದೃಷ್ಟಿಕೋನ ಇದೆ, ದೊಡ್ಡ ರೋಲ್ನಲ್ಲಿ, ದೊಡ್ಡ ಮನೆ ಅಥವಾ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಬಹಳಷ್ಟು ಸಂಪತ್ತಿತ್ತು ಅಂತಂದರೆ ಅವರು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕೊಳ್ತಾರತ್ತಂದ್ರೆ ಅವರು ರಾಯಲ್ ಅಂತ. ಆದರೆ ಬಾಬಾ ಹೇಳ್ತಾರೆ, ಯಾರು ಕಡಿಮೆ ಮಾತನಾಡ್ತಾರೆ, ಯಾರು ಮತ್ತು ಮೆಲ್ಲಗೆ ಮಧುರವಾಗಿ ಮಾತನಾಡ್ತಾರೆ, ಅವರು ರಾಯಲ್ ಮನ್ ತಂದವರು ಅಂತ. ಮನೆತನ ಅನೇಕ ಫ್ಯಾಮ್ಲಿಗಳದವ, ಬಲೆ ಸ್ಥೂಲ ರೂಪದ ಸಂಪತ್ತಿರುವ ಕಾರಣದಿಂದ ಅವ್ರಿಗೆ ಬಲೆ ರಾಯಲ್ ತಿಳ್ಕೊಂಡ್ರು ಅವ್ರ ಮಾತಿನಲ್ಲಿ, ಅವರ ಕೃತಿಯಲ್ಲಿ ರಾಯಲ್ಟಿ ಇರೋದಿಲ್ಲ. ಎಷ್ಟೋ ಫ್ಯಾಮ್ಲಿಗಳು ಈ ಥರ ಇದ್ದಾವೆ, ಬಹಳ ಚಿಕ್ಕ ಮನೆ, ಆದರೆ ಸಂಸ್ಕೃತಿಯಿಂದ ಅವರು ಕಡಿಮೆನೂ ಮಾತಾಡ್ತಾರೆ, ಎಲ್ಲರ ಜೊತೆಗೆ ವಿನಯದಿಂದಲೂ ಮಾತಾಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ರಾಯಲ್ ಮನೆತನದವರು ಯಾವಾಗಲೂ ಮಕ್ಕಳು ಭಾಳ ಕಡಿಮೆ ಮಾತಾಡ್ತಾರೆ, ಅವ್ರ ಬಾಯಿಂದ ಯಾವಾಗಲೂ ಜ್ಞಾನ ರತ್ನಗಳೇ ಹೊರಗೆ ಬರ್ತವೆ. इस समय सभी मनुष्य आत्माएं नास्तिक है, इसीलिए ही हंगामे हैं. धनी को न जानने के कारण आपस में लड़ते झगड़ते रहते हैं. रचयिता और रचना को जानने वाले को आस्तिक कहा जाता है. अंडरलाइन,
ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಮನುಷ್ಯಾತ್ಮರೆಲ್ಲರೂ ನಾಸ್ತಿಕರಿದ್ದಾರೆ. ಮನುಷ್ಯಾತ್ಮ ಅಂದರೆ ಯಾರು ಮನಸ್ಸಿಗೆ ವಶಭೂತಾದಂಥ ಆತ್ಮ ಇದ್ದಾರೆ, ಯಾರಿಗೆ ಬಾಬಾರ ನಾಲೆಡ್ಜ್ ಲೈಟ್ ಅವರಿಗೆ ದೊರಕಿಲ್ವೋ ಅವರೆಲ್ಲರೂ ನಾಸ್ತಿಕರು. ಅದಕ್ಕೆ ಪರಸ್ಪರ ಜಗಳ ಮಾಡ್ತಾ ಇರ್ತಾರೆ. ಧಣಿಯನ್ನೇ ತಿಳ್ಕೊಂಡಿಲ್ಲ, ತಂದೆಯನ್ನೇ ತಿಳ್ಕೊಂಡಿಲ್ಲ ರಚಯಿತನನ್ನು. ಅದಕ್ಕೆ ಪರಸ್ಪರ ಜಗಳ ಮಾಡ್ತಾನೇ ಇರ್ತಾರೆ. ಏನಾದರೂ ವಾದ ವಿವಾದದಲ್ಲಿ ಸಿಲುಕ್ಕೊಳ್ತಾರೆ. ರಚಯಿತ ಮತ್ತು ರಚನೆಯನ್ನು ಯಾರು ತಿಳ್ಕೊಂಡಿದ್ದಾರೋ ಅವರೇ ಆಸ್ತಿಕರು. ರಚಯಿತ ಯಾರು? ಶಿವ ಬಾಬಾ. ರಚನೆ ಯಾರು? ನಾವು ಮಕ್ಕಳು. ಹಾಗೂ ರಚಯಿತ ಯಾರು? ನಾವು ಆತ್ಮ. ರಚನೆ ಏನಾಗಿದೆ? ಈ ಪ್ರಕೃತಿ, ಈ ಜಗತ್ತು, ಇದೆಲ್ಲ ಏನಿದೆ ನಮ್ಮ ರಚನೆ. ಅದು ಭಲೇ ಡ್ರಾಮಾನುಸಾರ ಇದ್ರೂ ಕೂಡ ಇವೆಲ್ಲ ಬಾಬಾ ಹೇಳ್ತಾರೆ ನಿಮ್ಮ ರಚನೆ. ಅಂದರೆ ನಾ ಆತ್ಮ ಸಂಪೂರ್ಣ ಪವಿತ್ರ, ನಾ ಆತ್ಮ ಸಂಪೂರ್ಣ ನಿರಾಕಾರ, ಸೋಚ್ತಾ ಇದ್ದೀನಿ, ನಾನು ಸಂಪೂರ್ಣ ಪವಿತ್ರ ಇದ್ದೀನಿ ಅನ್ನುವಂಥ ನಾಲೆಡ್ಜ್, ಮತ್ತು ಇದು ಪ್ರಕೃತಿ, ಈ ಪ್ರಪಂಚ, ಸಂಸಾರ, ರೋಲ್, ಈ ಕ್ಯಾರೆಕ್ಟರ್, ಇದೆಲ್ಲ ನನ್ನ ರಚನೆ ಅನ್ನುವಂಥ ನಾಲೆಡ್ಜ್ ಯಾರಿಗಿದೆಯಲ್ಲ ಅವರು ಆಸ್ತಿಕರು. ಅಂದರೆ ನಾವು ಭಲೇ ಬಾಬಾಗೆ ಮಕ್ಕಳಾಗಿರ್ಬೋದು, ಭಲೇ ಬಾಬಾ ಅಂತಿರ್ಬೋದು, ಆದರೆ ನನಗೆ ನಾನು ಆತ್ಮ ರಚಯಿತ, ಈ ಪ್ರಪಂಚದಲ್ಲಿ ಏನೆಲ್ಲ ನನ್ನ ಚರ್ಮದ ಕಣ್ಣಿಗೆ ಕಾಣಿಸ್ತಾ ಇದೆ, ನನ್ನ ಎದುರುಗಡೆ ಘಟಿಸ್ತಾ ಇದೆ, ಇದು ನನ್ನ ರಚನೆ. ಅದಕ್ಕಾಗಿ ನನ್ನ ರಚನೆ ಅಂದಾಗ ರಚನೆಗಿಂತಲೂ ರಚಯಿತ ನಾನು ಶ್ರೇಷ್ಠ ಇದ್ದೀನಿ, ಇದರಿಂದ ಭಿನ್ನ ಇದ್ದೀನಿ ಅನ್ನುವಂಥ ನಾಲೆಡ್ಜ್ನ ಅನುಭವ ಯಾರು ಮಾಡೋದಿಲ್ವೋ, ಈ ಲೈಟ್ ಯಾರ ಬುದ್ಧಿಯಲ್ಲಿ ಇಲ್ವೋ ಅವರು ಕೂಡ ಆಸ್ತಿಕರೇ. ಭಲೇ ಬೀಕೆ ಇದ್ರೂ ಕೂಡ ಆಸ್ತಿಕರೇ. ಸನ್ಯಾಸ ಧರ್ಮ ವಾಲೆ ತೋ ನई दुनिया को जानते ही नहीं तो वहाँ आते ही नहीं है. ಸನ್ಯಾಸ ಧರ್ಮದ ಆತ್ಮರು ಯಾರು ದ್ವಾಪರಯುಗದಿಂದ ಬರಲಿಕ್ಕೆ ಶುರು ಮಾಡ್ತಾರೋ ಆ ಆತ್ಮರಿಗೆ ಸತ್ಯುಗದ ಜೀವನದ ಧಾರಣ, ಸತ್ಯುಗದ ಜೀವನದ ಅನುಭವನೇ ಇಲ್ವೋ ಅವರೆಂದೂ ಕೂಡ ಅದನ್ನು ಬಯಸೋದೂ ಇಲ್ಲ, ಫಾಲೋನೂ ಮಾಡೋದಿಲ್ಲ ಅಂತಾರೆ ಬಾಬಾ. ಅದಕ್ಕಾಗಿ ಅವರು ಇಲ್ಲಿಗೆ ಬರೋದಿಲ್ಲ. वो तो बाबा ही बना सकते सतो प्रधान दुनिया में थोड़े मनुष्य होते, बाकी सब मुक्ति धाम में रहते हैं. ಸತೋ ಪ್ರಧಾನ್ ಸೃಷ್ಟಿ ನಾಟಕದಲ್ಲಿ ಯಾವಾಗ ಸತೋ ಪ್ರಧಾನ್ ಜಗತ್ತು ಸತ್ಯುಗದ ಆರಂಭ ಶುರುವಾಗಿರ್ತದೋ ಆಗ ಬಹಳ ಕಡಿಮೆ ಆತ್ಮರಲ್ಲಿರ್ತೀರಿ. ಮತ್ತು ಬಾಬಾ ಹೇಳ್ತಾರೆ ಮುಕ್ತಿಧಾಮದಲ್ಲಿ ಬಾಕಿ ಎಲ್ಲರೂ ಇರ್ತಾರೆ. ಬ್ರಹ್ಮ ತತ್ವ ಹೈ ಜಹಾ ಹಮ್ ಆತ್ಮಾಯೇ ನಿವಾಸ್ ಕರ್ತಿ ಹೈ, ಉನ್ಕೋ ಕಹಾ ಜಾತಾ ಬ್ರಹ್ಮಾಂಡ. आत्मा तो अविनाशी है, यह अविनाशी नाटक है जिसमें सभी आत्माओं का पाठ है. ಬಾಬಾ ಹೇಳ್ತಾರೆ, ಮಕ್ಕಳೇ, ಮೇಲೆ ಬ್ರಹ್ಮತತ್ವ ಇದೆ, ಪ್ರಕಾಶಮಯ ಜಗತ್ತಿದೆ, ಅರ್ಥಾತ್ ಹೈಯೆಸ್ಟ್ ಸ್ಟೇಜ್ ಇದೆ. ಆತ್ಮ ತೋ ಅವಿನಾಶಿ ಹೇ, ಬ್ರಹ್ಮತತ್ವ ಆ ಸ್ಥಿತಿನೂ ಅವಿನಾಶಿ, ಆತ್ಮ ಅವಿನಾಶಿ. ಯಹ ಅವಿನಾಶಿ ನಾಟಕ ಹೇ, ಅಂದರೆ ಈ ನಾಟಕ ಎಂದೂ ಕೂಡ ಬದಲಾಗೋದಿಲ್ಲ, ಮುಗಿಯೋದಿಲ್ಲ. ಅದಕ್ಕಾಗಿ ಇದಕ್ಕೆ ನಾಟಕ ಅಂತಾರೆ ಬಾಬಾ. ಜಿಸ್ಮೆ ಅವಿನಾಶಿ ಅಂತ ಹೇಳ್ತಾರೆ. ಜಿಸ್ಮೆ ಇದರಲ್ಲಿ ತಾವೆಲ್ಲರೂ ಆತ್ಮರದ್ದು ಪಾತ್ರ ಇದೆ. ಇದು ಅವಿನಾಶಿ ನಾಟಕದಲ್ಲಿ ನಮ್ಮೆಲ್ಲರ ಪಾತ್ರ ಇದೆ. ಹೇಗಿದೆ ಅದು ಕೂಡ ಅವಿನಾಶಿ. ನಾಟಕ ಕಬ್ ಶುರು ಹುವಾ ಯಹ ಕಬಿ ಕೋಯಿ ಬತಾ ನ ಸಕೆ. ನಾಟಕ ಯಾವಾಗ ಶುರುವಾಯಿತು ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಹೇಳ್ಬೋದು. ನಾಟಕದೊಳಗೆ ಏನೆಲ್ಲ ಶುರುವಾಗ್ತದೆ ಅದಕ್ಕೆ ಶುರು ಅಂತ ಹೇಳ್ಬೋದು. ಸತ್ಯುಗ ಎಲ್ಲಿಂದ ಶುರುವಾಯಿತು? ನಾಟಕದಲ್ಲಿ. ಸತ್ಯುಗ ಯಾವಾಗಿಂದ ಶುರುವಾಯಿತು? ಯಾವಾಗಿಂದ ಯಾರ್ದು ಜನ್ಮ ಆಯಿತು? ಯಾವಾಗಿಂದ ಮಳೆಗಾಲ ಶುರುವಾಗ್ತದೆ, ಬೇಸಿಗೆಗಾಲ ಶುರುವಾಗ್ತದೆ? ಯಾವಾಗಿಂದ ನಾನು ಕಲಾ ಕಲಿತೆ, ಡ್ರೈವಿಂಗ್ ಕಲಿತೆ, ಯಾವಾಗಿಂದ ಶಾಸ್ತ್ರ ಬರೀಲಾಯಿತು? ಎಲ್ಲದಕ್ಕೂ ಶುರು ಇದೆ. ಆದರೆ ಈ ನಾಟಕನೇ ಯಾವಾಗ ಶುರುವಾಯಿತು ಇದು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯೇಹ ಅನಾದಿ ಡ್ರಾಮಾ ಹೇನಾ. ಬಾಬಾ ಹೇಳ್ತಾರೆ ಇದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಇದು ಅನಾದಿ ನಾಟಕ. ಅನಾದಿ ನಾಟಕ ಅಂದರೂ ಒಂದು ಸರಿ ಶುರು ಆಗಿರ್ಬೋದಲ್ರಿ ಅಂತ ಮಾಯಾ ಮೈಂಡ್, ಮಾಯೆಗೆ ವಶೀಭೂತಾದ ಮೈಂಡ್ ಅನೇಕ ಬಾರಿ ಪ್ರಶ್ನೆ ಕೇಳ್ತದೆ. ಅನೇಕ ಮಾತುಗಳನ್ನು ತಿಳ್ಕೊಂಡು ಅನುಭವ ಮಾಡುವಂಥವಿವೆ. ಆದರೆ ಕೆಲವೊಂದು ಮಾತು ಮಾನನಾ ಪಡೇಗ, ಭಗವಾನ್ನೇ ಕಹ ಮಾನ್ನ ಹೇ. ಭಗವಂತ ಹೇಳಿದಾರ ತಂದಮೇಲೆ ಅದು ಒಪ್ಕೋಬೇಕಾಗ್ತದ. ಇದು ಅನಾದಿ ಅವಿನಾಶಿ ನಾಟಕ ಇದೆ ಎನ್ನುವ ಸತ್ಯವನ್ನು. बाबा को सिर्फ पुरानी दुनिया को नई बनाने आना पड़ता, ऐसा नहीं कि बाबा नई सृष्टि रचते हैं.
ಶಿವ ಬಾಬಾ ಹಳೆಯ ಸೃಷ್ಟಿಯನ್ನೇ ಹೊಸದನ್ನಾಗಿ ಮಾಡ್ತಾರೆ. ಹೀಗೆಲ್ಲ ಬಾಬಾ ಹೊಸ ಸೃಷ್ಟಿನೇ ರಚನೆ ಮಾಡ್ತಾರೆ ಅಂತ. ಯಾಕಂದರೆ ಹೊಸ ಸೃಷ್ಟಿನೂ ಯಾವಾಗ ಹಳಿದಾಗ್ತದೋ ಅದು ಯಾರ ಮೂಲಕ? ಆತ್ಮರ ವಿಚಾರಗಳ ಮೂಲಕ. ಆ ವಿಚಾರ ನಡೆಯುವ ಮನಸ್ಸಿಗೆ ಯಾವಾಗ ಬಾಬಾ ನಾಲೆಜ್ ಕೊಡ್ತಾರೋ ಮನಸ್ಸು ಕೂಡ ಹೊಸ ಅರ್ಥಾರ್ಥ ಸತೋ ಪ್ರಧಾನ್ ಮೂಲ ಸ್ಥಿತಿಗೆ ಬರ್ತದ. ಅವಾಗ ಈ ಸೃಷ್ಟಿನೂ ಕೂಡ ಮೂಲ ಸ್ಥಿತಿಗೆ ಬರ್ತದ. ಅದಕ್ಕೇ ಹೊಸ ಸೃಷ್ಟಿ, ಸತೋ ಪ್ರಧಾನ ಸೃಷ್ಟಿ ಅಂತ ಹೇಳಲಾಗ್ತದೆ. ಈ ಕಾರ್ಯವನ್ನು ಮಾಡಲಿಕ್ಕೆ ಬಾಬಾ ಈ ನಾಟಕದಲ್ಲಿ ಬರಬೇಕಾಗ್ತದೆ. ಜೈಸೆ ಬಾಬಾ ಧೀರಜ್ ಸೇ ಸಮझा रहे हैं, ಬಹುತ್ ಜೋರ್ ಸೆ ಬೋಲ್ನಾ ನಹಿ ಚಾಹಿಯೆ. ಹೇಗೆ ಬಾಬಾ ಭಾಳ ಮಧುರತೆಯಿಂದ ಸಮಾಧಾನವಾಗಿ ತಿಳಿಸ್ಕೊಡ್ತಾರೋ ಹಾಗೆ ತಾವು ಕೂಡ ಭಾಳ ಜೋರಾಗಿ ಮಾತಾಡಬಾರ್ದು ಅಂತಾರೆ ಬಾಬಾ. ರಚನಾ ಕೆ ಆದಿ ಮಧ್ಯ ಅಂತ್ ಕಾ ಜ್ಞಾನ್ ರಚಯಿತಾ ಬಾಬಾ ಹಿ ಸಮझाते हैं. ಈ ಸೃಷ್ಟಿಯ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೇವಲ ಬಾಬಾ ಮಾತ್ರ ಕೊಡ್ತಾರೆ. ಬಾಕಿ ತೋ ಸಬ್ ನೇತಿ ಹಿ ಕರ್ಕೆ ಜಾತೆ ಹೇ. ಬಾಕಿ ಎಲ್ಲರೂ ಈ ಸೃಷ್ಟಿಯ ರಚಯಿತ, ಈ ಸೃಷ್ಟಿಯ ರಚನೆ ಹೇಗಾಯಿತು ಅನ್ನುವ ವಿಷಯದಲ್ಲಿ ನಮಗೆ ಗೊತ್ತಿಲ್ಲ ಅಂತಲೇ ಹೇಳಿ ಹೋಗಿದ್ದಾರೆ. कोई भी मनुष्य जान न सके, ज्ञान से सद्गति हो जाती, फिर ज्ञान की दरकार नहीं होती. ಯಾವ ಮನುಷ್ಯರು ಮುಕ್ತಿಯಲ್ಲಿ ಪರಂಧಾಮದ ಸ್ಥಿತಿಗೆ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೆ ಈ ಜ್ಞಾನವನ್ನು ತಿಳ್ಕೊಳ್ಳೋದಿಲ್ಲ ಅಥವಾ ಬಾಬಾನೇ ಬಂದು ಚಕ್ರದಿಂದ ಮುಕ್ತ ಮಾಡೋದಿಲ್ಲ. यह नॉलेज सिवाय बाबा के कोई समझा न सके. समझाने वाला कोई बुजुर्ग होगा तो मनुष्य समझेंगे यह भी अनुभवी है, जरूर सत्संग आदि किया होगा. कोई बच्चे समझाएंगे तो कहेंगे यह क्या जाने, तो ऐसे को बुजुर्ग का असर पड़ सकता है. ಬಾಬಾ ಹೇಳ್ತಾರೆ ಇಲ್ಲಿ ವಯಸ್ಸಾದವರು ಕೂಡ ಬಂದು ಜ್ಞಾನವನ್ನು ತಿಳಿಸ್ಕೊಡ್ಬೇಕು. ಯಾಕಂದರೆ ವಯಸ್ಸಾದವ್ರು ಬಲೇ ಬಾಬನ ಮನೆಗೆ ಬಾಬನ ನಾಲೆಜನ್ನು 1 ವರ್ಷ 2 ವರ್ಷ 10-15 ವರ್ಷ ಮಾತ್ರ ತಿಳ್ಕೊಂಡಿರ್ಬೋದು. ಅವರು ತಿಳಿಸಿದರೆ ಬೇರೆಯವರಿಗೆ ಪ್ರಭಾವ ಆಗ್ತದಂತಾರೆ ಬಾಬಾ. ಯಾಕೆ ಪ್ರಭಾವ ಆಗ್ತದ? ಇವತ್ತು ಜಗತ್ತಿನಲ್ಲಿ ಮನುಷ್ಯರ ಮೈಂಡಲ್ಲಿ ಬಿಲೀಫ್ ಸಿಸ್ಟಮ್ ಹೀಗಿದೆ, ವಯಸ್ಸಾದವರು ಅಂದ್ರೆ ಅನುಭವಿಗಳು ಅಂತ, ಚಿಕ್ಕವರು ಅಂತಂದರೆ ಬಾಬಾ ಹೇಳ್ತಾರ ಕೋಯಿ ಬಚ್ಚೆ ಸಮझाएंगे तो कहेंगे ये क्या जाने. ಯಾರಾದರೂ ಸಣ್ಣವರು ತಿಳಿಸಿದ್ರು ಅಂದರೆ ಏನು ತಿಳ್ಕೊತಾರ, ಇವ್ರೇನು ತಿಳಿಸ್ತಾರ. ಎಷ್ಟೋ ಬಾರಿ ಬಾಬಾ ಇದನ್ನು ಕೂಡ ಹೇಳ್ತಾರೆ, ಸಣ್ಣ ಮಕ್ಕಳು ಕೂಡ ತಿಳಿಸ್ಕೊಡ್ಬೋದು ಅಂತ. ಯಾಕೆ ಹೀಗಾಗ್ತದೆ ಅಂತಂದರೆ ಮೈಂಡಲ್ಲಿ ಒಂದು ವೇಳೆ ಯಾರ ಬಿಲೀಫ್ ಸಿಸ್ಟಮಲ್ಲಿ ಒಳ್ಳೆಯ ಜ್ಞಾನ, ಶ್ರೇಷ್ಠ ಜ್ಞಾನ, ಅನುಭವ ವಯಸ್ಸಾದವರೊಳಗೆ ಇರ್ತದ ಅನ್ನೋದು ಕೂತ್ಕೊಂಡಿರ್ತದೋ ಅವರಿಗೆ ವಯಸ್ಸಾದವ್ರು ಹೇಳಿದ್ರೆ ಮಾತ್ರ ಅದು ಅವರಿಗೆ ಪ್ರಭಾವ ಆಗ್ತದ. ಆದ್ರೆ ಈಗ ಆ ಥರ ಉಳಿದಿಲ್ಲ. ಇವತ್ತು ಜಗತ್ತಿನಲ್ಲಿ ಸೈನ್ಸ್ ಕ್ಷೇತ್ರನೇ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಈ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಭಾಳ ಚಿಕ್ಕ ಮಕ್ಕಳು, ಬಿಸ್ನೆಸ್ ಕ್ಷೇತ್ರದಲ್ಲೂ ಕೂಡ ಸಣ್ಣ ವಯಸ್ಸಿನ ಮಕ್ಕಳು ಕೂಡ ಭಾಳ ದೊಡ್ಡ ಕಾರ್ಯಗಳನ್ನು, ಸಾಧನೆಗಳನ್ನು, ಮಿರಾಕಲ್ಸನ್ನು ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ಇಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ, ಕೆಲವರಿಗೆ ದೇಹಭಾನದಲ್ಲಿರುವಂಥವರು ದೇಹವನ್ನು ಸಣ್ಣ ಚಿಕ್ಕ ಆರ್ಗನ್ಸನ್ನು ಯಾವಾಗ ನೋಡ್ತಾರೋ ಅವ್ರು ಅನ್ಕೋತಾರೆ ಇಷ್ಟು ಚಿಕ್ಕವ್ರು ಏನು ತಿಳಿಸ್ತಾರಂಥೇಳಿ. BK ರೋಲ್ನಲ್ಲಿಯೂ ಕೂಡ BK ರೋಲ್ ಪ್ಲೇ ಮಾಡುವಂಥವ್ರ ಮೈಂಡೂ ಕೂಡ ಈ ಮೈಂಡ್ ಸೆಟ್ನವ್ರು ಇದ್ರು ಅಂತಂದ್ರೆ ಈ ಸಣ್ಣ ಕುಮಾರಿಯರು, ಈ ಸಣ್ಣ ಕುಮಾರರು ಏನು ತಿಳಿಸ್ತಾರೆ, ಇಲ್ಲಿ ಅವ್ರಿಗೆ ಏನು ಅನುಭವ ಅದ ಅಂತ ಇಲ್ಲಿ ನಮಗೆ ದೊಡ್ಡವ್ರಿಗೆ ತಿಳಿಸ್ತಾರ ಅಂತ ಹಿಂಗೂ ಇರ್ತದ ಅಂತ ಹೇಳ್ತಾರೆ. ಆದರೆ ಈಗ ಅದು ಉಳ್ಕೊಂಡಿಲ್ಲ. ಎಂಥವರು ಕೂಡ ನಾಲೇಜನ್ನು, ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೊರಗೆ ಹಾಕೋದ್ರಲ್ಲಿ ಹುಷಾರಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ್. ಮೊದಲನೇದು, ಕಿಸಿ ಸೆ ಭಿ ಬಹುತ್ ನಮ್ರತಾ ಔರ್ ಧೀರೆ ಸೆ ಬಾತ್ಚೀತ್ ಕರ್ನಿ ಹೇ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಯಾರೊಂದಿಗಾದರೂ ಭಾಳ ನಮ್ರತೆಯಿಂದ ಭಾಳ ಮೆಲ್ಲಗೆ ಮಾತನಾಡಬೇಕು. ಬೋಲ್ ಚಾಲ್ ಬಹುತ್ ಮೀಠಾ ಹೋ. ಮಾತು, ನಡತೆ, ವ್ಯವಹಾರ ಭಾಳ ಮಧುರವಾಗಿರಬೇಕು. साइलेंस का वातावरण हो, कोई भी आवाज़ न हो, तब सर्विस की सफलता होगी. ಬಾಬಾ ಇದನ್ನು ಹೇಳ್ತಾರೆ, ಅದು ಸೇವಾ ಕೇಂದ್ರ ಇರಲಿ ಅಥವಾ ಮನೆಗಳೇ ಆಗಿರಲಿ, ಮಧುಬನನೇ ಆಗಿರಲಿ, ಅಲ್ಲಿ ಹೆಚ್ಚು ಶಬ್ದ ಇರಬಾರ್ದು, ಹೆಚ್ಚು
ಶಬ್ದ ಅಂದರೆ ಬೇರೆ ಯಾವುದೇ ಥರದ ಶಬ್ದವೂ ಇರಬಾರ್ದು, ಮತ್ತು ಮಾತು ಭಾಳ ಇರಬಾರ್ದು ಅಂತಾರೆ ಬಾಬಾ. ಅದಕ್ಕಾಗಿ ಸೈಲೆನ್ಸ್ ಭಾಳ ಅವಶ್ಯಕತೆ ಇದೆ. ಇದನ್ನು ಧಾರಣೆ ಮಾಡಿಕೊಳ್ಳ್ರಿ. ಅಂದಾಗ ಮಾತ್ರ ನಮ್ಮ ಸೈಲೆನ್ಸ್ನ ಮೂಲ ಸ್ಥಿತಿಗೆ ಮುಟ್ಟಲಿಕ್ಕೆ ಸಾಧ್ಯ ಇದೆ. ಸಚ್ಚಾ ಸಚ್ಚಾ ಆಶಿಕ್ ಬನ್ ಏಕ್ ಮಾಶುಕ್ ಕೋ ಯಾದ್ ಕರ್ನಾ ಹೇ. ಸತ್ಯ ಸತ್ಯ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕು. ಯಾದ್ ಮೇ ಕಭಿ ಆಂಖೆ ಬಂದ್ ಕರ್ ಕಾಂದ್ ನೀಚೆ ಕರ್ಕೆ ನಹಿ ಬೈಟ್ನಾ ಹೇ. ಬಾಬಾ ಹೇಳ್ತಾರೆ, ನೆನಪು ಮಾಡುವಾಗ, ಬಾಬಾರ ನೆನಪು ಮಾಡುವಾಗ ಕಣ್ಣು ಮುಚ್ಚಿಕೊಂಡು ತನ್ನ ತಲೆಯನ್ನು ಭುಜವನ್ನು ಕೆಳಗೆ ಮಾಡಿಕೊಂಡು ಕುತ್ಕೊಳ್ಬಾರ್ದು. ಯಾಕೆ ಈ ಮಾತು ಬಾಬಾ ಹೇಳ್ತಾರತ್ತಂದರೆ, ಅನುಭೂತಿ ಆಗ್ತದೆ ಯಾವಾಗ ನಾವು ಸ್ಟಾರ್ಟಿಂಗಲ್ಲಿ ಭಕ್ತಿ ಮಾರ್ಗದಿಂದ ಬಂದಿರೋದ್ರಿಂದ ಜ್ಞಾನದಲ್ಲಿ ಏನೇ ಧ್ಯಾನ ಮಾಡಬೇಕಾದ್ರೆ ಅನ್ನಿಸ್ತಿತ್ತು, ಕಣ್ಣು ಮುಚ್ಚಿದ್ರೆ ನಮಗೆ ಧ್ಯಾನ ಹತ್ತದ, ಇಲ್ಲಾಂದ್ರೆ ಬುದ್ಧಿ ಡೈವರ್ಟ್ ಆಗ್ತದ ಅಂತ. ಇದು ಬಹಳ ಸೂಕ್ಷ್ಮವಾದ ಬುದ್ಧಿಯಿಂದ ತಿಳ್ಕೊಳ್ಳುವಂಥ ಮಾತಾಗಿರೋದ್ರಿಂದ ಇಲ್ಲಿ ಕಣ್ಣು ಮುಚ್ಚಬೇಕು ಮುಚ್ಚಬಾರ್ದು ಅನ್ನುವಂಥದ್ದೇನಿಲ್ಲ. ಆದರೆ ಬಾಬಾ ಹೇಳ್ತಾರೆ, ಕಣ್ಣು ಯಾಕೆ ತೆರೆದಿರಬೇಕು ಅಂತಂದರೆ, ನಾವು 24 ತಾಸೂ ಕೂಡ ಕರ್ಮಯೋಗಿಯಾಗಿ ಯೋಗಯುಕ್ತ ಅವಸ್ಥೆಯ ಮೂಲಕ ನಮ್ಮ ಮೂಲ ಸ್ಥಿತಿಗೆ ಹೋಗಬೇಕಾದ ಕಾರಣದಿಂದ ನಾವು ಅಭ್ಯಾಸ ಮಾಡುವಾಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ವಿ ಅಂದರೆ, ಅಭ್ಯಾಸದ ನಂತರ ಯಾವಾಗ ಎದ್ದು ಏಳ್ತೀವಿ ಅವಾಗ ಕಣ್ಣು ತೆಗೆದಾಗ ನಮಗೆ ಯೋಗ ಹತ್ತೋದು ಕಠಿಣ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕುತ್ಕೊಂಡು ಪ್ರಾಕ್ಟೀಸ್ ಮಾಡುವಾಗಲೂ ಕೂಡ ಕಣ್ಣು ತೆರೆದೇ ಕೊಡ್ರಿ ಮತ್ತು ನೇರವಾಗಿ ಕುತ್ಕೊಂಡಿರಿ. ಮುಖ ಅಥವಾ ತಮ್ಮ ಭುಜಗಳನ್ನು ಕೆಳಗೆ ಮಾಡಿ ಹಾಗೆ ಕುತ್ಕೋಬಾರ್ದು ಅಂತ. ದೇಹಿ ಅಭಿಮಾನಿ ಹೋಕರ್ ರೆಹನಾ ಹೇ. ಸದಾ ಡ್ರಾಮಾದಿಂದ, ರೋಲ್ ಕಾನ್ಷಿಯಸ್ಸಿಂದ ಡಿಟ್ಯಾಚ್, ಆತ್ಮ ಅಭಿಮಾನಿಯಾಗಿ ಇರಬೇಕು. वरदान सर्व खजानों को स्व के प्रति और औरों के प्रति यूज़ करने वाले ಅಖಂಡ್ ಮಹಾದಾನಿ ಭವ. ಸರ್ವ ಖಜಾನೆಗಳನ್ನು ಸ್ವಯಂನ ಪ್ರತಿಯಾಗಿ ಮತ್ತು ಅನ್ಯರ ಪ್ರತಿಯಾಗಿ ಯೂಸ್ ಮಾಡುವಂತಹ, ಉಪಯೋಗಿಸುವಂತಹ ಅಖಂಡ ಮಹಾದಾನಿ ಆಗಿರಿ. ಜೈಸೆ ಬಾಬಾ का भंडारा सदा चलता रहता है, रोज देते हैं, ऐसे आपका भी अखंड लंगर चलता रहे, क्योंकि आपके पास ज्ञान का, ಶಕ್ತಿಯೋಂ ಕಾ, ಖುಷಿಯೋಂ ಕಾ ಭರ್ಪೂರ್ ಭಂಡಾರ ಹೇ. ಹೇಗೆ ಬಾಬಾರವ್ರ ಭಂಡಾರ ಸದಾ ನಡೀತಾ ಇರ್ತದ, ಹೇಗೆ ಬಾಬಾ ದಿನನಿತ್ಯವೂ ಭಂಡಾರವನ್ನು ಮಕ್ಕಳಿಗೆ ಕೊಡ್ತಾನೇ ಇರ್ತಾರ, ಮಕ್ಕಳ ಭಂಡಾರದಲ್ಲಿ ತುಂಬ್ತಾನೇ ಇರ್ತಾರ. ಅದೇ ಯಾಕೆ ಅಂತಂದರೆ, ತಮ್ಮ ಹತ್ರನೂ ಕೂಡ ಬಹಳಷ್ಟು ಜ್ಞಾನದ ಭಂಡಾರಿದೆ, ಖಜಾನೆ ಇದೆ, ಶಕ್ತಿಗಳ ಖಜಾನೆ ಇದೆ, ಖುಷಿಯ ಭರ್ಪೂರ್ ಭಂಡಾರಿದೆ. इसे साथ में रखने या ಯೂಸ್ करने में कोई भी खतरा नहीं है. ಬಾಬಾ ಹೇಳ್ತಾರೆ, ತಮ್ಮೊಳಗೆ ಇರುವ ಶಕ್ತಿ, ಬಾಬಾ ಕೊಟ್ಟಿರುವ ನಾಲೆಡ್ಜ್ ಹಾಗೂ ಖುಷಿ, ಈ ಭರ್ಪೂರ್ ಭಂಡಾರ ನಿಮ್ಮ ಹತ್ರ ಇದೆ. ಇದನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ಹಾನಿ ಇಲ್ಲ, ತೊಂದರೆ ಇಲ್ಲ ಅಂತಾರೆ ಬಾಬಾ. ಅಂಡರ್ಲೈನ್, ನಮ್ಮ ಹತ್ರ ಏನೇ ಅಮೂಲ್ಯ ವಸ್ತು ಇದ್ದರೆ ಅವುಗಳು ಯಾರಾದರೂ ಕಳ್ಳರು ಅಥವಾ ಕಸ್ಕೊಂಡಾರು ಅಥವಾ ಯಾರಿಗಾದರೂ ಇದ್ರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿತ್ತು ಅಂತ ನಮಗೆ ಭಯ ಇರ್ತದೆ, ಅದ್ರ ಬಗ್ಗೆ ಭಯ ಕುರಿತು ಚಿಂತೆ ಇರ್ತದೆ. ಆದರೆ ಇಲ್ಲಿ ನನ್ನೊಳಗಿನ ಖುಷಿ, ಶಕ್ತಿ, ಬಾಬಾ ಕೊಟ್ಟಂಥ ನಾಲೆಜನ್ನು ನಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದಲೂ ತೊಂದರೆ ಇಲ್ಲ, ಅದನ್ನು ಯೂಸ್ ಮಾಡೋದ್ರಿಂದಲೂ ತೊಂದರೆ ಇಲ್ಲ. ಆದರೆ ಲೌಕಿಕದ ಅಮೂಲ್ಯ ವಸ್ತುಗಳೇನಿರ್ತಾವ, ಒಳ್ಳೆಯ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಅನೇಕ ಮನೆಯ ಒಳ್ಳೆಯ ವಸ್ತುಗಳು, ಬಂಗಾರ, ವಜ್ರ, ಇವನ್ನೆಲ್ಲ ನಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ, ನಮ್ಮ ಹತ್ತಿರ ಇರೋದ್ರಿಂದಲೂ ಕೂಡ ಬಹಳ ಘಾತಕ ತೊಂದರೆ ಇದೆ. ನಾವು ಅದನ್ನು ಯೂಸ್ ಮಾಡಿಯೂ ಕೂಡ ತೊಂದರೆ ಇದೆ. ಯಹ ಭಂಡಾರ ಖುಲಾ ಹೋಗಾ ತೋ ಚೋರ್ ನಹಿ ಆಯೇಗಾ. ಬಾಬಾ ಹೇಳ್ತಾರೆ, ಈ ಭಂಡಾರವನ್ನು ನಾವು ಓಪನ್ ಆಗಿಟ್ಟರೂ ಕೂಡ ಯಾರೂ ಕದ್ದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ಬಂದ್ ರಖೆಂಗೆ ತೋ ಚೋರ್ ಆ ಜಾಯೆಂಗೆ. ನೀವೆಷ್ಟು ಈ ಭಂಡಾರಗಳನ್ನು ಮುಚ್ಚಿಡ್ತೀರಿ, ಅಷ್ಟಶಕ್ತಿಗಳನ್ನು, ಸರ್ವಶಕ್ತಿಗಳನ್ನು, ಬಾಬಾ ಕೊಟ್ಟ ನಾಲೆಜನ್ನು, ಆತ್ಮನ ಮೂಲ ನೇಚರ್ ಖುಷಿಯ ಭಂಡಾರವನ್ನು
ಎಷ್ಟು ಯೂಸ್ ಮಾಡೋದಿಲ್ಲ, ಎಷ್ಟು ಮುಚ್ಚಿಡ್ತೀರ ಅಷ್ಟು ಕಳ್ಳರು ಬರ್ತಾರಂತಾರೆ ಬಾಬಾ. इसलिए रोज़ अपने मिले हुए खजानों को देखो और स्व के प्रति औरों के प्रति ಯೂಸ್ ಕರೋ तो ಅಖಂಡ ಮಹಾದಾನಿ ಬನ್ ಜಾಯೆಂಗೆ. ಅದಕ್ಕಾಗಿ ಬಾಬಾ ಸ್ಮೃತಿ ಕೊಡಿಸ್ತಾರೆ, ಪ್ರತಿನಿತ್ಯವೂ ಕೂಡ ತಮಗೇನು ಭಂಡಾರ ಸಿಕ್ಕಿದೆ, ಖಜಾನೆಗಳು ಸಿಕ್ಕಿದೆ, ಅಮೂಲ್ಯ ಅವಿನಾಶಿ, ಈ ಖಜಾನೆಗಳನ್ನು ನೋಡ್ತಾ ಇರಿ. ಅಂದರೆ ಮನಸ್ಸಿಗೆ ಸ್ಮೃತಿ ಕೊಡಿಸ್ತಾ ಇರಿ. ಆತ್ಮ ತನ್ನ ಕಂಪ್ಲೀಟ್ ಸ್ವರೂಪದಲ್ಲಿದ್ದುಕೊಂಡು ಮನಸ್ಸಿಗೆ ಸ್ಮೃತಿ ಕೊಡಿಸ್ಬೇಕು, ಮನಸ್ಸಿಗೆ ನೋಡ್ಲಿಕ್ಕೆ ಹಚ್ಚಬೇಕು. ಯಾಕಂದರೆ ಇದು ಮೈಂಡ್ಗೆ ಒಳ್ಳೆಯದು ಸಿಗದೇ ಇರೋದಕ್ಕೆ ಇದು ಎಲ್ಲೆಲ್ಲೋ ಹುಡುಕ್ಲಿಕ್ಕೆ ಹೋಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸದಾ ನೋಡ್ತಾ ಇರಿ ಅಂತಂದ್ರೆ ಮನಸ್ಸಿಗೆ ತೋರಿಸ್ತಾ ಇರಿ, ನಾ ಯಾರು, ನಾನು ಭರ್ಪೂರ್ ಇದ್ದೀನಿ, ಖುಷಿಯ ಭಂಡಾರ ನನ್ನಲ್ಲಿದೆ, ಶಕ್ತಿಯ ಭಂಡಾರ ನನ್ನಲ್ಲಿದೆ ಅನ್ನುವಂಥದ್ದನ್ನು ಈ ಮೈಂಡಿಗೆ ತೋರಿಸ್ತಾ ಇರಬೇಕು. ಇದನ್ನು ಸ್ವಯಂನ ಪ್ರತಿ ಅಂದರೆ ನಮ್ಮ ಮನಸ್ಸಿಗೆ ಮಹಿಮೆ ಮಾಡ್ತಾ, ಬಾಬನನ್ನು ಎದುರುಗಡೆ ನಿಲ್ಲಿಸ್ತಾ, ಬಾಬರ ದರ್ಶನ ಮಾಡಿಸ್ತಾ ಸ್ವಯಂಗೂ ಯೂಸ್ ಮಾಡಿರಿ, ಅನ್ಯರಿಗೂ ಯೂಸ್ ಮಾಡಿರಿ. ಆಗ ನೀವು ಅಖಂಡ ಮಹಾದಾನಿಗಳಾಗಲಿಕ್ಕೆ ಸಾಧ್ಯತೆ. ಸ್ಲೋಗನ್, ಸುನಿ ಹುಯೇ ಕೋ ಮನನ್ ಕರೋ, ಮನನ್ ಕರ್ನೆ ಸೆ ಹಿ ಶಕ್ತಿಶಾಲಿ ಬನೆಂಗೆ. ಕೇಳಿರುವುದನ್ನು ಮನನ ಮಾಡ್ರಿ, ಮನನ ಮಾಡುವುದರಿಂದಲೇ ತಾವು ಶಕ್ತಿಶಾಲಿ ಆಗುತ್ತೀರಿ. ಹೇಗೆ ಆಕಳು ಏನು ತಿಂದಿರ್ತದೋ ಅದು ನಂತರ ಮೆಲುಕು ಹಾಕ್ತದ, ಅದನ್ನೆಲ್ಲ ತಿಂದು ಒಂದು ಸೈಡ್ ಇಟ್ಕೊಂಡಿರುವಂಥದ್ದನ್ನು ಮತ್ತು ಹೊಳ್ಳಿ ತಗೋತದ, ಬಾಯಿಯೊಳಗೆ ತಗೊಂಡು ಅದನ್ನು ಸಣ್ಣಗೆ ಅರಿತದ, ರಸ ಮಾಡಿ ಕುಡಿತದ. ರಸ ಮಾಡಿ ಕುಡ್ದಾಗ್ಲೇ ಆಕಳಿಗೆ ತಾಕತ್ತು ಬರ್ತದೆ, ಶಕ್ತಿ ಬರ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಬಾಬಾ ಹೇಳಿದ ಮಹಾವಾಕ್ಯ, ಈ ಜ್ಞಾನದ ಸಂಪತ್ತನ್ನು ಯಾವಾಗ ಕೇಳ್ತೀರಿ, ಕೇಳಿರುವುದನ್ನು ಮನನ ಮಾಡಿರಿ, ಅದರ ಮೇಲೆ ಚಿಂತನೆ ಮಾಡಿರಿ. ಹೀಗೆ ಯಾರೋ ಹೇಳಿದ ಈ ರೋಲ್ನ ಪ್ರತಿಯಾಗಿ, ನನ್ನ ಜೀವನದ ಕ್ಯಾರೆಕ್ಟರ್ನ ಪ್ರತಿಯಾಗಿ ಏನಾದರೂ ಮಾತು ಹೇಳಿದರು ಅಂದರೆ ಅದನ್ನು ಡೀಪಾಗಿ ತೊಗೊಂಡು ಅದ್ರ ಮೇಲೆ ಮನನ ಮಾಡ್ತೀವಿ. ಯಾಕೆ ಅಂದರು ಅನ್ಬಾರ್ದಾಗಿತ್ತು ಅಂತನೂ, ಮತ್ತು ಅಂದಿದ್ದಾರತ್ತಂದ್ರೆ ಅದಕ್ಕೆ ನಾ ಹೇಗೆ ಅದರಿಂದ ಸೇಫ್ ಆಗಬೇಕು, ಅಥವಾ ಅಂದಾರತ್ತಂದರೆ ಏನೋ ನನ್ನ ಬಗ್ಗೆ ಅಂತ ಇದ್ದಾರತ್ತಂದ್ರೆ ಅದು ಅವರ ಮೈಂಡ್ ಒಳಗಿಂದ ತೆಗೆಯೋ ಸಲುವಾಗಿ ಅಥವಾ ಅವರಿಗೆ ಬುದ್ಧಿ ಕಲಿಸೋ ಸಲುವಾಗಿ ಎಷ್ಟೊಂದು ಮನನ ನಡೀತದೆ. ಹಾಗೆ ಬಾಬಾ ಹೇಳ್ತಾರೆ, ಬಾಬಾ ಹೇಳಿರುವ ಮಹಾವಾಕ್ಯಗಳನ್ನು ಏನು ಕೇಳ್ತೀರಿ ಅದಕ್ಕೆ ಮನನ ಮಾಡಿರಿ. ಮನನ ಮಾಡಬೇಕು ಅಂತಂದರೆ ಕುತ್ಕೋಬೇಕಂತಿಲ್ಲ, ನಿರಂತರನೂ ಮನನ ಮಾಡ್ಬೋದು. ಆದರೆ ಮನನ ಮಾಡುವ ಅಭ್ಯಾಸ ಆಗುವವರೆಗೆ ಕುತ್ಕೊಂಡೇ ಈ ಅಭ್ಯಾಸ ಮಾಡಬೇಕಾಗ್ತದೆ. ಏಕಾಂತದಲ್ಲಿ ಕುತ್ಕೊಂಡು, ಸಪ್ರೇಟ್ ಕುತ್ಕೊಂಡು ನಾವು ಬಾಬಾ ಹೇಳಿದ ಒಂದೊಂದು ಮಾತನ್ನು ಮನಸ್ಸಿಗೆ ತಗೊಂಡು ಮನಸ್ಸಿನ ಮೂಲಕ ಮನನ ಮಾಡಿದಾಗ ನೀವು ಶಕ್ತಿಶಾಲಿ ಆಗ್ತೀರಿ. ಶಕ್ತಿಶಾಲಿ ಆಗೋದು ಅಂದರೆ ಇನ್ನೂ ಕೂಡ ಮೈಂಡ್ ಇಂತಹ ಜ್ಞಾನದ ಬೆಳಕು ಕೊಟ್ಟಾಗೂ ಕೂಡ, ಸತ್ಯದ ಅರಿವು ಆದಾಗ್ಯೂ ಕೂಡ ಈ ಮೈಂಡ್, ಈ ಸತೋಪ್ರಧಾನ್ ಮೈಂಡ್ ಮತ್ತೆ ಲಿಮಿಟೆಡ್ ಮೈಂಡ್ಗೆ ಪ್ರಭಾವಿತ ಆಗ್ತದೆ. ಮತ್ತೆ ಮನಸ್ಸಿನಲ್ಲಿ ಬರುವ ವಿಚಾರಗಳಿಗೆ ಪ್ರಭಾವಿತ ಆಗ್ತದೆ, ಪ್ರಶ್ನೆಗಳನ್ನು ಹೇಳ್ತದೆ, ಆಶ್ಚರ್ಯ ಮಾತ್ರ ಹುಟ್ಟಿಸ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಶಕ್ತಿಶಾಲಿ ಆಗೋದು ಅಂತಂದರೆ ಮನಸ್ಸಿನಲ್ಲಿ ನಡೆಯುವಂಥ ವಿಚಾರಗಳನ್ನು ಕೂಡ ಸಾಕ್ಷಿ ದೃಷ್ಟ ಆಗಿ ನೋಡ್ತಾ ನನ್ನ ಮೂಲ ಸ್ಥಿತಿಯಲ್ಲಿ ಬಂದು ಮನಸ್ಸನ್ನು ಕೂಡ ಮತ್ತೆ ಸತೋಪ್ರಧಾನ ಮಾಡುವಂಥ ಕಾರ್ಯ ನಿರಂತರ ಮಾಡೋದು. ಈ ಮನಸ್ಸನ್ನು ಬಾಬಾನ ಸಾನ್ನಿಧ್ಯದಲ್ಲಿ ನಿಲ್ಲಿಸೋದು, ಬಾಬಾರ ಮಹಿಮೆಗಳನ್ನು ಮಾಡಿಸ್ಲಿಕ್ಕೆ ಹಚ್ಚೋದು, ಇದಾಗಿದೆ ಮನಸ್ಸನ್ನು ಶಕ್ತಿಶಾಲಿ ಮಾಡ್ಕೊಳ್ಳೋದು. ಅದಕ್ಕಾಗಿ ಸದಾ ಮನನ ಮಾಡಬೇಕು, ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ, ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೇ ಸದಾ ವಿಜಯಿ ಬನೋ. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗ್ರಿ. ಕಂಬೈನ್ಡ್ ರೂಪ ಅಂದರೆ ನಾನು ಆತ್ಮ ಹಾಗೂ ನನಗೆ ಸಿಕ್ಕಿರುವ ನಾಲೆಜ್, ಬಾಬಾರ ಮೂಲಕ ಸಿಕ್ಕಂಥ ನಾಲೆಜ್ ಮತ್ತು ನಾನು ಕಂಬೈನ್ಡ್, ನಾನು ಮತ್ತು ಬಾಬಾ ಕಂಬೈನ್ಡ್, ಶಿವ ಬಾಬಾ ಮತ್ತು ನಾ ಆತ್ಮ ಶಕ್ತಿ ಕಂಬೈನ್ಡ್. ಈ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದನೇ ನೀವು ಸದಾ ವಿಜಯಿಗಳಾಗ್ತೀರಿ. सेवा और स्थिति, बाबा और आप ये कंबाइंड स्थिति, कंबाइंड सेवा करो तो सदा फरिश्ते स्वरूप का अनुभव करेंगे. ಸೇವಾ ಮತ್ತು ಸ್ಥಿತಿ, ಬರೀ ಸ್ಥಿತಿ ಮಾಡ್ಕೊಳ್ತೀನಿ, ಸೇವೆ ಇಲ್ಲದೆ ಸಾಧ್ಯ ಇಲ್ಲ. ಸೇವೆ ಮಾಡಿ, ಸೇವಾ ಮಾಡ್ತಾ
ನಾನು ಒಳ್ಳೆಯ ಸ್ಥಿತಿಯಲ್ಲಿ ಇರ್ತೀನಿ ಅಂದರೆ ಸಾಧ್ಯ ಇಲ್ಲ. ಸೇವೆಗೂ ಪೂರಾ ಅಟೆನ್ಷನ್, ಸ್ಥಿತಿಗೂ ಕೂಡ ಪೂರಾ ಅಟೆನ್ಷನ್. ಸೇವೆಯಿಂದ ದೇಹಾಭಿಮಾನ ದೂರ ಆಗ್ತದ, ಆತ್ಮಾಭಿಮಾನ ದೇಹಭಾನ ಮುರಿತದ, ಅದರಿಂದ ಸ್ಥಿತಿ ಶ್ರೇಷ್ಠ ಆಗ್ತದ. ಸ್ಥಿತಿ ಶ್ರೇಷ್ಠ ಆದಷ್ಟು ಸೇವೆ ಸಫಲ ಆಗ್ತದ, ಅಥವಾ ಸೇವಾ ಸತ್ಯ ಸೇವೆಯಲ್ಲಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಇವೆರಡೂ ಕಂಬೈಂಡ್ ಇರಬೇಕಂತ. ಬರೀ ಸೇವಾ ಅಲ್ಲ ಸ್ಥಿತಿ ಇಲ್ಲದೆ, ಅಥವಾ ಸ್ಥಿತಿ ಕಡೆಗೆ ಗಮನ ಕೊಡ್ತಾ ಸೇವೆನೇ ಮಾಡೋದಿಲ್ಲ ಅಂತ ಹಾಗೂ ಅಲ್ಲ. ಸೇವಾ ಮತ್ತು ಸ್ಥಿತಿ, ಬಾಬಾ ಮತ್ತು ಆಪ್, ನಾನು ಮತ್ತು ಬಾಬಾ ಯಾವಾಗಲೂ ಕಂಬೈಂಡ್ ಸ್ಥಿತಿ. ಇಂಥ ಒಂದು ಕಂಬೈಂಡ್ ಸ್ಥಿತಿಯಿಂದ ಸೇವೆ ಮಾಡಿದಾಗ ಸದಾ ನೀವು ಫರಿಸ್ತಾ ಸ್ವರೂಪದ ಅನುಭವ ಮಾಡ್ತೀರಿ ಅಂತಾರೆ ಬಾಬಾ. ಸದಾ ಬಾಬಾ ಕೆ ಸಾಥ್ ಭಿ ಹೇ और ಸಾಥಿ ಭಿ ಹೇ, ಯಹ ಡಬಲ್ ಅನುಭವ ಹೋ. ಬಾಬಾ ಜೊತೆಗೂ ಇದ್ದಾರೆ, ನನ್ನ ಜೊತೆಗಾರನೂ ಆಗಿದ್ದಾರೆ. ಯಾರಿಗೆ? ನನ್ನ ಮನಸ್ಸಿಗೆ ಯಾವಾಗಲೂ ಒಬ್ಬರು ಜೊತೆಗಾರ ಬೇಕು. ದ್ವಾಪರ ಯುಗದಿಂದ ಈ ಮೈಂಡ್ ತನಗೆ ದೇಹ ಅಂತ ತಿಳ್ಕೊಂಡಿರುವ ಕಾರಣದಿಂದ ಸದಾ ಈ ಮೈಂಡ್ ಯಾವಾಗಲೂ ಒಬ್ಬ ವ್ಯಕ್ತಿ, ವಸ್ತು, ಹೇಳೋರು ಕೇಳೋರು, ತಿಳ್ಕೊಳ್ಳುವಂಥವ್ರು, ಅರ್ಥ ಮಾಡ್ಕೊಳ್ಳುವಂಥವ್ರು ಬೇಕು ಅನ್ನುವಂಥದ್ದು ಮೈಂಡ್ ತನ್ನ ಬಿಲೀಫಲ್ಲಿ ತುಂಬಿಕೊಂಡಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮನಸ್ಸಿಗೆ ಈ ಒಂದು ಸ್ಮೃತಿಯನ್ನು ಕೊಡಿಸ್ತಾ ಇರಬೇಕು. ಪರಮಾತ್ಮ ಸರ್ವಶಕ್ತಿಮಾನ್ ನನ್ನ ಜೊತೆಯಲ್ಲಿದ್ದಾರೆ ಮತ್ತು ನನಗೆ ಸದಾ ಜೊತೆಗಾರನೂ ಅವರೇ ಅದಾರ. ಸದಾ ಅನಾದಿಯಿಂದಲೂ ಆದಿಯೊಳಗೂ ಕೂಡ, ಸದಾ ಭಕ್ತಿಯೊಳಗೂ ಕೂಡ ನನ್ನ ಮನಸ್ಸಿಗೆ ಮನಮೀತ್, ಮನಸ್ಸಿನ ಮಾರ್ಗದರ್ಶಕ ಏನಿದ್ದಾರೆ, ಜೊತೆಗಾರ ಜೊತೆಯಲ್ಲಿದ್ದಾರೆ, ಅವರು ಕೇವಲ ಬಾಬಾ. ಈ ಒಂದು ಅನುಭವ, ಡಬಲ್ ಅನುಭವ, ಜೊತೆಯಲ್ಲಿರೋರು ಅವರೇ, ಸದಾ ನನ್ನ ಜೊತೆಗಾರನು ಅವರೇ ಇದ್ದಾರೆ ಅನ್ನುವ ಅನುಭವ ಮಾಡ್ರಿ. ಸ್ವ ಕಿ ಲಗನ್ ಮೇ ಸದಾ ಸಾಥ್ ಕಾ ಅನುಭವ ಕರೋ, ಸೇವಾ ಮೇ ಸದಾ ಸಾಥಿ ಕಾ ಅನುಭವ ಕರೋ. ಸ್ವ ಅಂದರೆ ನಾ ಆತ್ಮ ಮತ್ತು ಮನಸ್ಸು. ಇಲ್ಲಿ ಬಾಬಾ ನನ್ನ ಜೊತೆಗಾರ ಮಾಡಿಕೊಡ್ರಿ, ಸದಾ ಬಾಬಾ ನನ್ನ ಜೊತೆಗಾರ ಇದ್ದಾರ ಅಂತ. ಮತ್ತು ಬಾಬಾ ಹೇಳ್ತಾರೆ ಜೊತೆ, ಯಾವತ್ತೂ ಬಾಬಾ ನನ್ನ ಜೊತೆಗಿದ್ದಾರೆ. ಸೇವೆ ಮಾಡುವಾಗ ಸೇವೆಯಲ್ಲಿ ನಾನು ಸಿಂಗಲ್ ಮಾಡ್ತಾ ಇಲ್ಲ, ನಾನೇ ಮಾಡ್ತಾ ಇಲ್ಲ, ಬಾಬಾ ಅದಾರೆ, ಬಾಬಾನೇ ಮಾಡಿಸ್ತಿದ್ದಾರೆ ನನ್ನ ಮೂಲಕ, ಅಥವಾ ಬಾಬಾನೇ ಸೇವಾ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇನಿದೆಯಲ್ಲ, ಈ ಅನುಭವ ಆಗಬೇಕು. ಕಂಬೈಂಡ್ ಸ್ಥಿತಿಯಿಂದ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ.